ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನ ಇದೇ ವಿಷಯದಲ್ಲಿ ನೀವು ಒಂದು ಡಿಸ್ಕಷನ್ ನಡೆದಿತ್ತು ನಮ್ಮ ವಾಹಿನಿಯಲ್ಲಿ, ನೀವು ಗಮನಿಸಿದಿರಿ ವೀಕ್ಷಕರೇ. ಕುಂದಾಪುರ ಬಿಜೆಪಿಯಲ್ಲಿ ಸ್ವಲ್ಪ ಭಿನ್ನಮತ ನಡೆದಿದೆ. ಅದನ್ನು ನಾವು ಬಿಜೆಪಿಯಲ್ಲಿ ಭಿನ್ನಮತ ಅಂತ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ವಿ. ಆವಾಗ ನಮ್ಮ ಜೊತೆ ಮಾತನಾಡೋದಕ್ಕೆ ಆ ಭಾಗದ ಬಿಜೆಪಿಯ ನಾಯಕರಾದಂತಹ ಕಿಶೋರ್ ಕುಮಾರ್ ಅವರು ಬಂದಿದ್ದರು. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಒಟ್ಟಾರೆ ಈ ವಿಷಯಕ್ಕೆ ಸ್ವಲ್ಪ ಬೇರೆದೇ ಆಯಾಮವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಮತ್ತೊಂದು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ, ಇಲ್ಲಿ ಭಿನ್ನಮತ ಆಗಿದೆ ಅಲ್ಲ, ಭಿನ್ನಮತ ಅಂತಂದರೆ ಸಹಜವಾಗಿ ಪಕ್ಷದ ಒಳಗಡೆನೇ ಇದ್ದಂಥ ಕೆಲವು ಕಾರ್ಯಕರ್ತರು ಸ್ವಲ್ಪ ಈಚೆ ಮತ್ತು ಸ್ವಲ್ಪ ಆಚೆಯ ಪರವಾಗಿ ಮಾತನಾಡ್ತಿರುವಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಬಿಜೆಪಿಯ ಈಚೆ ಮತ್ತು ಆಚೆ ಈಗ ಸದ್ಯಕ್ಕಿರುವಂಥ ಕಾರ್ಯಕರ್ತರಿಗೆ ಇಲ್ಲಿ ಮಾತನಾಡೋದಕ್ಕೆ ನಿಮ್ಗೊಂದು ಅವಕಾಶ ಇದೆ. ಈ ಭಿನ್ನಮತ ಯಾಕಾಗಿ, ಇದಕ್ಕೆ ಏನು ಕಾರಣ, ನಿನ್ನೆ ನಡೆದಂಥ ಅಲ್ಲಿ ಸಮಾಲೋಚನೆ ಸಭೆ ಇದೆ, ಅದಕ್ಕೆಲ್ಲ ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಅಂದರೆ ಎಲ್ಲರೂ ನಿಷ್ಠಾವಂತ ಕಾರ್ಯಕರ್ತರೇ ಅಂತ ಹೇಳ್ತಾರೆ. ಸೊ ಒಟ್ಟಾಗಿ ಅವರೆಲ್ಲರಿಗೂ ಕೂಡ ಇಲ್ಲಿ ಮಾತನಾಡುವಂಥ ಅವಕಾಶವನ್ನು ಕೊಡಬೇಕು ಮತ್ತು ಒಂದು ಸ್ಪಷ್ಟ ಉತ್ತರ ಕೂಡ ಸಿಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಇವತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜೇಶ್ ಕಾವೇರಿ ಅವರು ಬಂದಿದ್ದಾರೆ. ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ರಾಜೇಶ್ ಕಾವೇರಿ ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಕುಂದಾಪುರ ಭಾಗದಲ್ಲಿ ಒಬ್ಬ ಯುವ ನಾಯಕರು, ಮತ್ತು ಪಕ್ಷಾತೀತವಾಗಿ ಅವರನ್ನು ಎಲ್ಲರೂ ಸಾಕಷ್ಟು ಮಂದಿ ನೋಡಿದ್ದಾರೆ, ನಮ್ಗೆ ಗೊತ್ತಿದೆ. ವೈಯಕ್ತಿಕವಾಗಿ ಕೂಡ ರಾಜೇಶ್ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಒಳ್ಳೆ ಅಭಿಪ್ರಾಯ ಇರುವಂಥದ್ದು. ನಾನು ರಾಜೇಶ್ ಅವ್ರ ಬಗ್ಗೆ ಹೇಳೋದು, ಈ ಹಿಂದೆ ಅವರು ಕುಂದಾಪುರ ಪುರಸಭೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಸುಮಾರು BJP ಪಕ್ಷದಲ್ಲಿ ಕಳೆದೊಂದು 18-20 ವರ್ಷದಿಂದ ಸಕ್ರಿಯರಾಗಿರುವಂಥವ್ರು, ಮತ್ತು ಕುಂದಾಪುರದ ಯುವ ಮೋರ್ಚಾದ ಅಧ್ಯಕ್ಷರು ಕೂಡ ಆಗಿದ್ದರು, ಜೊತೆಗೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಈಗ ಸದ್ಯಕ್ಕೆ ಕುಂದಾಪುರ ಪುರಸಭೆಯ ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜೇಶ್ ಅವರೇ, ನಾವೀಗ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾ? ಈ ಭಿನ್ನಮತ ಎಲ್ಲಿಂದೆಲ್ಲ ಶುರುವಾಯಿತು ಅಂತ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಲ್ಲ? ಎಲ್ಲಿಂದ ಬೇಕಾ? ಅಲ್ಲಿಂದನೇ ಸ್ಟಾರ್ಟ್ ಮಾಡುವ. ಅದು ಮೂಲ ಫಸ್ಟಿಗೆ ಬೇರು ಹುಡುಕುವ, ಬೇರಿಂದ ಮತ್ತೆ ಮರ ಬೆಳೀಲಿ. ಬೇರಿಂದ ಇಲ್ಲ, ಬೇರೆ ಹೇಳಿ. ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಕ್ಷೇತ್ರದ ಜನರಿಗೆ ಕುಂದಾಪುರ ಭಾರತೀಯ ಜನತಾ ಪಕ್ಷದಲ್ಲಿ ಏನಾಗ್ತಾ ಇದೆ, ಅದಕ್ಕಿಂತ ಮುಂಚೆ ನಾನು ಯಾವ ಸ್ಥಿತಿಯಲ್ಲಿ ಇದೆ ಅದು ಅರ್ಥ ಆಗಬೇಕು. ಒಂದು ಪ್ರಶ್ನೆ ಕೇಳಬೇಕು. ಮೊನ್ನೆ ನಡೆದಂತ ನಿನ್ನೆ ಐ ಥಿಂಕ್ ಮೊನ್ನೆ ನಡೆದಿದ್ದು, ಕ್ಷಮಿಸಿ, ನಿನ್ನೆ ಸಂಘಟನೆಗಾಗಿ ಸಮಾಲೋಚನೆ, ಕರೆಕ್ಟ್ ಅಲ್ಲ? ನಿನ್ನೆ ನಡೆದಂತ ಇದಕ್ಕೆ ಸಭೆಗೆ ನಿಮಗೆ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದಾರಂತೆ, ಹೋಗ್ಬೇಡಿ ರಾಜೇಶ್ ಅವರೇ, ನಮ್ಗೊಂದು ಮಾಹಿತಿ, ಹೌದಾ? ಅಲ್ಲ, ನಿನ್ನೆ ನಾನೊಂದು ಫಸ್ಟ್ ಕ್ಲಿಯರ್ ಮಾಡ್ತೇನೆ. ನಿನ್ನೆ ನಡೆದಂತ ಸಭೆ ಅದು ಭಿನ್ನ ಮತದ ಸಭೆ ಅಥವಾ ಬೇರೆ ಯಾವ್ದು ಸಭೆ ಅಲ್ಲ. ಅದು ಭಾರತೀಯ ಜನತಾ ಪಾರ್ಟಿಯ ಬ್ಯಾನರ್ ಅಡಿಯಲ್ಲಿ ನಡೆಯುವಂತ ಪಕ್ಷದ ಸಭೆ, ಸಂಘಟನೆಗಳ ಸಮಾಲೋಚನೆ. ಆ ರೀತಿಯಲ್ಲಿ ನಮ್ಮ ಒಂದಿಷ್ಟು ಕಾರ್ಯಕರ್ತರು, ಇಡೀ ಕ್ಷೇತ್ರದ ಮೂಲೆಗಳಿಂದ ಒಂದಿಷ್ಟು ಕಾರ್ಯಕರ್ತರು, ಸುಮಾರು ದಾಖಲೆ ಪ್ರಕಾರ 170 ಜನರು ಅಲ್ಲಿ ರಿಜಿಸ್ಟರ್ ಆಗಿದೆ, ಹಾಲ್ ಫುಲ್ ಆಗಿದೆ, ಹೊರಗಡೆ ನಿಂತಿದ್ದಾರೆ. ಒಂದು ಹತ್ತಿರ 200-225 ಜನ. ಅವರೆಲ್ಲ ಚರ್ಚೆ ಮಾಡಿದ್ದಾರೆ, ಪಕ್ಷವನ್ನು ಹೇಗೆ ಕಟ್ಟಬೇಕು, ಪಕ್ಷದಲ್ಲಿ ಮುಂದಿನ ಚುನಾವಣೆಯನ್ನು ಹೇಗೆ ಎದುರಿಸಬೇಕು, ನಮ್ಗೆ ವಿಷನ್ ಇದೆ ಕರ್ನಾಟಕದಲ್ಲಿ ಮುಂದಿನ ದಿನ. ಇದನ್ನ ಯಾರು ಕರೆದಿದ್ದು ಈ ಸಭೆ? ಹೇಳ್ತೇನೆ ಸರ್. ಮುಂದಿನ ದಿನ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡಬೇಕು ಅಂತ. ಹಾಗಾಗಿ ಕುಂದಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಬರ್ಬೇಕಲ್ವಾ, ಆ ಕಾರಣಕ್ಕಾಗಿ ನಾವು ಸೇರ್ಕೊಂಡಿದ್ದೇವೆ. ಒಂದೆಲ್ಲೋ ಮೂಲೆಯಲ್ಲಿ ಒಂದಿಷ್ಟು ಕಾರ್ಯಕರ್ತರಿಗೆ ಬೇಜಾರಿದೆ, ನೋವಿದೆ. ಅವ್ರು ಆಗಾಗ ಫೋನ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕ್ಷೇತ್ರ ಸಮಿತಿಯಾಗಿ ಸುಮಾರು 2 ತಿಂಗಳಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನ ಏನು 3 ವರ್ಷಗಳ ಹಿಂದೆ ನಾನು ಕ್ಷೇತ್ರದ ಅಧ್ಯಕ್ಷನಾಗಿದ್ದಾಗ ನಾನು ಜೋಡಿಸ್ಕೊಂಡು ಹೋಗಿ ಪಕ್ಷವನ್ನ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಇದ್ದಂತ ಕಾರ್ಯಕರ್ತರಲ್ಲ ಇದ್ರಲ್ಲ, ಅವರಿಗೇನೋ ಮನಸ್ಸು ನೋವಾಗಿದೆ. ಪಕ್ಷದಲ್ಲಿ ಕೆಲಸ ಮಾಡ್ಬೇಕಂತ ಹುಮ್ಮಸ್ಸಿದೆ ಅವರಿಗೆ, ಆದ್ರೆ ಅವರನ್ನ ತೊಡಗಿಸಿಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾರು. ಅವರನ್ನ ಮೆಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಮೆಟ್ಟಿದ್ದಾರೆ? ಈ ಇವತ್ತಿನ ಏನ್ ಪಕ್ಷದ ಆಡಳಿತವನ್ನು ಹಿಡಿದಿದ್ದಾರೆ ಅವರು, ಟೋಟಲ್ ಎಲ್ಲರೂ. ಹಾಗಾಗಿ ಅವರು ನೋವನ್ನು ಹೇಳ್ಕೊಳ್ಬೇಕಲ್ಲ, ಅವರಿಗೆ ಮುಖಂಡರು ಒಂದು 4-5 ಜನ ಬೇಕಲ್ಲ ಅವರಿಗೆ. ಕರೆಕ್ಟ್. ಆ 4-5 ಜನ ಮುಖಂಡರಿಗೆ ಆಗಾಗ ಫೋನ್ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ನಿನ್ನೆ ಒಂದು 4-5 ಜನ, ಅಂದ್ರೆ ಮೊನ್ನೆ 1-2 ದಿವಸ ಹಿಂದೆ ಸೇರಿ ಎಂತ ಮಾಡುದು, ಹಾಗಾದ್ರೆ ಒಂದ್ಸಲ ಸಮಾಲೋಚನೆ ಮಾಡುವ. ಈ ಮಾಹಿತಿನ ಜಿಲ್ಲೆಗೆ ಹೋಗಿದೆ, ರಾಜ್ಯಕ್ಕೆ ಹೋಗಿದೆ. ಹೀಗೆ ಸೇರ್ತೇವೆ ಒಂದಿಷ್ಟು ಕಾರ್ಯಕರ್ತರು, ನಾವು ಬೇರೆ ಪಕ್ಷದ ಕಾರ್ಯಕರ್ತರ ಹತ್ರ ಮಾತಾಡ್ತಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮಾಡುವಂತ ಐಡಿಯಾ ಇತ್ತು. ಆದ್ರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದ್ರೆ, ಒಂದು 300-400 ಜನ ಬಂದ್ರೆ ಅಲ್ಲಿ ಅವಕಾಶ ಇಲ್ಲ, ಜಾಗದ ಅವಕಾಶ ಇಲ್ಲ. ಹಾಗಾಗಿ ಖಾಸಗಿ ಹೋಟೆಲ್ ಅಲ್ಲಿ ನಾವು ಮಾಡಿದ್ದೇವೆ. ಅದು ಖಾಸಗಿ ಹೋಟ್ಲ್ ಏನು ಗುಟ್ಟಲ್ಲಿಲ್ಲ, ಕುಂದಾಪುರ ಪೇಟೆಯಲ್ಲಿ ಇರೋ ಹೋಟ್ಲು, ಪಾರಿಜಾತ ಹೋಟ್ಲು. ಇಡೀ ಕುಂದಾಪುರ ಇಡೀ ಕ್ಷೇತ್ರಕ್ಕೆ ಗೊತ್ತು ಅಲ್ಲಿ ಸಭೆ ಆಗ್ತಾ ಇರುವಂತದ್ದು. ಗುಟ್ಟಾಗಿ ಮಾಡಿದ್ದಲ್ಲ, ಬಂದವರಿಗೆ ಯಾರಿಗೂ ನಾವು ಬರಬೇಡಿ ಅಂತ ಹೇಳಿಲ್ಲ, ಎಲ್ಲರಿಗೂ
ಬಂದಿದ್ದಾರೆ, ಮಾತಾಡಿದ್ದೇವೆ. ಈ ಮಧ್ಯದಲ್ಲಿ ಜಿಲ್ಲೆಯಿಂದ ಒಂದು ಫೋನ್ ಬಂದಿದೆ. ನಿಮಗೆ ಹೇಳಿದ ಹಾಗೆ ಒಂದು ಜಿಲ್ಲಾಧ್ಯಕ್ಷರು ಫೋನ್ ಮಾಡಿದ್ರು, ರಾಜೇಶ್ರೇ ಏನೋ ಸಭೆ ಆಗ್ತಾ ಉಂಟು ಅಂತ ಹೇಳಿದ್ರು. ಹೌದು ಸರ್, ನನಗೂ ಕರೆದಿದ್ದಾರೆ, ಹೋಗ್ತಾ ಇದ್ದೇನೆ. ಅಲ್ಲ, ನೀವು ಜಿಲ್ಲೆಯ ಜವಾಬ್ದಾರಿ ಇದೆ, ನೀವು ಹೋಗ್ಬಾರ್ದು. ಸರ್, ನಾನು ಹಿಂದೆ ಕ್ಷೇತ್ರ ಅಧ್ಯಕ್ಷ ಆಗಿದ್ದಾಗ ನನ್ನೊಟ್ಟಿಗಿದ್ದ ಕಾರ್ಯಕರ್ತರು ಅವರನ್ನ ಕರೆದಿದ್ದೆ. ಇವತ್ತು ಅವರು ಏನೋ ಅವರಿಗೆ ಏನೋ ಸಮಸ್ಯೆ ಇದೆ, ಅವ್ರು ನನ್ನ ಹತ್ರ ಹೇಳ್ಕೊಳ್ಬೇಕಲ್ಲ. ಮುಖಂಡರಂತ ಎಣಿಸ್ಕೊಂಡ್ರ ಮೇಲೆ, ನಿಮಗೆ ನನ್ನನ್ನ ಪಕ್ಷದ ಮುಖಂಡರಂತ ಹೇಳಿದ್ರಿ, ಕರೆಕ್ಟ್, ಪಕ್ಷದ ಮುಖಂಡರಂತ ಹೇಳಿಸ್ಕೊಂಡ್ರ ಮೇಲೆ ನಾವು ಕಾರ್ಯಕರ್ತರ ನೋವನ್ನು ಕೇಳಲೇಬೇಕಲ್ಲ, ಯಾರು ಕೇಳುದು? ಹಾಗಾಗಿ ನಾನು ಹೋಗ್ತಾ ಇದ್ದೇನೆ ಸರ್, ಮತ್ತೆ ನಿಮಗೆ ಮಾಹಿತಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆಯ್ತು, ಅಲ್ಲಿಗೆ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಮತ್ತೆ ಈ ತನಕ ಇಲ್ಲಿವರೆಗೂ ಯಾರು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದರೆ ನಿನ್ನೆ ಆದಂತ ಮಾತುಕತೆಯ ನಿರ್ಣಯನ್ನ ನಮ್ಮ ಮುಖಂಡರಾದ ಕಿಶೋರ್ ದಾಖಲೆ ಮಾಡಿದ್ದಾರೆ. ಅದು ಎಲ್ಲಿಗೆಲ್ಲ ಕಳಿಸ್ಬೇಕು, ಅದು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಮುಟ್ಟಬೇಕು, ಆ ವ್ಯವಸ್ಥೆ ಅವ್ರು ಮಾಡ್ತಾ ಇದ್ದಾರೆ. ಓಕೆ 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 ಇಂಟ್ರೆಸ್ಟಿಂಗ್ಲಿ ರಾಜೇಶ್ ಅವರೇ, ಈ ವಿಜುವಲ್ಸ್ ಬಗ್ಗೆ ನೀವು ಆವಾಗ ನೋಡಿದ್ದಿರ್ಬೋದು. ಇದನ್ನು ದಯವಿಟ್ಟು ಸ್ವಲ್ಪ ಫುಲ್ ಸ್ಕ್ರೀನಲ್ಲಿ ತೋರಿಸ್ಬೇಕು, ದಯವಿಟ್ಟು ಸ್ವಲ್ಪ ಫುಲ್ ಸ್ಕ್ರೀನಲ್ಲಿ ತೋರಿಸಿ. ಇಲ್ಲಿ ಈಗ ನಡೀತಾ ಇರುವಂಥ ಈ ಮಾತುಕತೆ ರಾಜೇಶ್ ಅವರೇ, ಇದೇನು ಇದೇನು? ಎಸ್, ಸ್ವಲ್ಪ ಆಡಿಯೋ ತೋರಿಸಿ. ಅದು ಆಡಿಯೋ ಓಕೆ ರಾಜೇಶ್ ಅವರೇ, ಇದನ್ನ ಸ್ವಲ್ಪ ಫುಲ್ ಸ್ಕ್ರೀನಲ್ಲಿ ತೋರಿಸಿ, ಇದ್ರ ಬಗ್ಗೆ ಮಾತಾಡೋಣ. ಪಾಪ ಸರ್, 4-5 ಮಂದಿ ಸೇರಿ ಒಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅದು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕುಂದಾಪುರದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಕುಂದಾಪುರ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷರಿಗೆ ಅಧಿಕಾರ ಕೊಡುವಂತದ್ದು. ಕರೆಕ್ಟ್. ಸ್ನೇಹಿತರವರು, ಈಗಿನ ಯುವ ಮೋರ್ಚಾ ಅಧ್ಯಕ್ಷರು ಸತೀಶ್ ಪೂಜಾರಿ ಅಂತ ಸ್ನೇಹಿತರು. ಪಕ್ಷದ ಕರೆ ಇದೆ, ಅವರ ಖಾಸಗಿ ಫೋನ್ ಇಂದ ಅವ್ರು ಫೋನ್ ಮಾಡಿದ್ದಾರೆ, ಬರಬೇಕು ಅನ್ನೋದು. ನಾವು ಪಕ್ಷದ ಮುಖಂಡರು ಪಕ್ಷದ ಕಚೇರಿಗೆ ಹೋಗಿದ್ದೇವೆ. ಕರೆಕ್ಟ್. ಪಕ್ಷದ ಕಚೇರಿ ಹೋದಾಗ ಆಯ್ತು, ಸಭೆ ಆಯ್ತು. ನಾನು ವೇದಿಕೆಯಲ್ಲಿ ಇದ್ದೆ, ಕಿಶೋರ್ ಅಲ್ಲೇ ಇದ್ರು, ಪಕ್ಕದಲ್ಲಿ ಕೂತಿದ್ರು. ಅವರಿಗೆ ಯಾವುದೇ ಹುದ್ದೆ ಇಲ್ಲ ಕಿಶೋರ್ರಿಗೆ. ಅದೇ ಅವರು ಪಕ್ಷದ ಕಚೇರಿಗೆ ಬರುವಂತ ನಿರಂತರ, ಅದು ಬೆಳಿಗ್ಗೆ ಒಂದು 10 ಗಂಟೆ ಆಯ್ತು ಅಂತ ಹೇಳಿದ್ರೆ ಅವರ ಸ್ವಂತದ್ದೆಲ್ಲ ಮುಗಿಸ್ಕೊಂಡು ಪಕ್ಷದ ಕಚೇರಿಗೆ ಇರ್ತಾರೆ. ಯಾವ ಅಧಿಕಾರವೂ ಇಲ್ಲದಿದ್ದ ಸಂದರ್ಭದಲ್ಲೂ ಸಹ ಅವರಿದ್ರು. ಪಕ್ಷದ ಆ ಸಭೆ ಎಲ್ಲ ಆಯ್ತು. ಆಗಿ ಒಂದು ಆ ಸಭೆಯಲ್ಲಿ ಮುಗಿದಾಗ ಧನ್ಯವಾದ ಹೇಳ್ಬೇಕಾದ್ರೆ ಮೊದ್ಲೇ ಒಬ್ಬ ಪ್ರಶ್ನೆ ಮಾಡ್ತಾನೆ, ಒಬ್ಬ ಕಾರ್ಯಕರ್ತ. ಏನಂತ? ನಿನ್ನೆ ಒಂದು ಖಾಸಗಿ ಹೋಟ್ಲಲ್ಲಿ ಒಂದು ಸಭೆ ಆಗಿದೆ, ಅದು ನಿಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷರೇ, ಕ್ಷೇತ್ರ ಅಧ್ಯಕ್ಷರೇ ಕೇಳಿದಂತ ಪ್ರಶ್ನೆ. ಆ ಮರುಕ್ಷಣ ಈಗ ಏನ್ ಗಲಾಟೆ ಮಾಡ್ತಾ ಇದ್ರು ಶ್ರೀಧರ್ ಶೆಟ್ಟಿ ಅಂತ ಅನ್ನುವಂತ ವ್ಯಕ್ತಿ ಮತ್ತೆ ಅವನ ದನಿ ಕೊಡಿಸ್ತಾನೆ ಅದೇ ವಿಷಯಕ್ಕೆ. ಹೌದು, ನಾನು ಕೇಳಿದ್ದೇನೆ, ನೀವು ಇಲ್ಲಿ ಯಾರು ಹೋದವರಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು. ಆ ಸಂದರ್ಭದಲ್ಲೇ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರಿದ್ರು, ಸತೀಶ್ ಪೂಜಾರಿ ಅಲ್ಲ, ಸತೀಶ್ ಪೂಜಾರಿ, ಜಿಲ್ಲೆಯ ಯುವ ಮೋರ್ಚಾ ಶ್ರೀಶ ನಾಯಕ್. ಅವ್ರು ಹೇಳಿದ್ರು ಈ ಸಭೆಯನ್ನ ಮುಗಿಸ್ಬೇಕು, ಮತ್ತೆ ಮಾತಾಡಿ ಅಂತ ಹೇಳಿದ್ರು. ಮತ್ತೆ ಈ ಧನ್ಯವಾದ ಆಯ್ತು. ಧನ್ಯವಾದ ಆಗಿ ಒಂದು 3-4 ಸೆಕೆಂಡು, ಒಂದು 10 ಸೆಕೆಂಡು ವೇದಿಕೆ ಹಾಗೆ ಇತ್ತು, ಯಾರು ಮಾತಾಡ್ಲಿಲ್ಲ, ಎಲ್ಲ ಹೋದ್ರು. ನಾನು ಕಿಶೋರ್ ತುಂಬಾ ಹೊತ್ತು, ಒಂದು 15-20 ನಿಮಿಷ ಅಲ್ಲೇ ಅವರ ಟೇಬಲ್ ಅಲ್ಲಿ ಮಾತಾಡ್ತಾ ಇದ್ದೆ. ಒಂದು ನಿಮಿಷ ರಾಜೇಶ್ ಅವರೇ, ಒಂದು ನಿಮಿಷ ನಾವು ಎಸ್ ಇವರು ನಾವು ಕಡೂರು ಸುರೇಶ್ ಶೆಟ್ಟಿ ಅವರ ಹತ್ರ ಒಂದು ಮಾತಾಡುವಂಥ ಪ್ರಯತ್ನ ಮಾಡುವ. ಈಗ ಸದ್ಯಕ್ಕೆ ಅವರಿಗೆ ಅಧ್ಯಕ್ಷ ಅಲ್ವಾ? ಎಸ್, ಕ್ಷೇತ್ರದ ಪಕ್ಷದ ಅಧ್ಯಕ್ಷರು. ವೀಕ್ಷಕರೇ, ನಾವು ಕಡೂರು ಸುರೇಶ್ ಶೆಟ್ಟಿ ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಅವರ ಅಭಿಪ್ರಾಯವನ್ನು ಪಡೆಯುವ ಅಂತ. ಅವ್ರದ್ದು ಅಭಿಪ್ರಾಯ ಮುಖ್ಯ ಆಗ್ತದೆ. ಓಕೆ, ರೈಟ್.
ಓಕೆ ರೈಟ್. ರಾಜೇಶ್ ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಆಗ ಅದಾದ ನಂತರ ಕಿಶೋರ್ ಒಪ್ಪಿಗೆ ಮೇರೆಗೆ ಇವತ್ತು ನಮ್ದು ಕುಂದಾಪುರದಲ್ಲಿ ಒಂದು VSS ಸೊಸೈಟಿ ಇದೆ. ಆ ಸೊಸೈಟಿ ಮಹಾಸಭೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಒಂದು ಖಾಸಗಿಯ ಕಾರ್ಯಕ್ರಮ ಒಂದು 4 6 ಇತ್ತು, ಅದಕ್ಕೆ ಹೋಗಾಗಿತ್ತು. ನನ್ನ ಸಮಾಜದ ಕ್ರೀಡೋತ್ಸವ ಇತ್ತು, ಅದೆಲ್ಲ ಒತ್ತಡದ ಮಧ್ಯದಲ್ಲಿ ನಾನು ಕೂತಿದ್ದೆ. ಕರೆಕ್ಟ್. ಕಿಶೋರ್ ಹತ್ರ ಹೇಳಿದೆ ನಾನು ಹೋಗ್ತೇನೆ, ಎಂದು ನಿಲ್ಬೇಕಾಗಿಲ್ಲ. ಇಲ್ಲ ಅಂದ್ರೆ ನಾನು ಬಂದ ಮರುಕ್ಷಣದಲ್ಲೇ ಕಿಶೋರ್ ಮೇಲೆ ಒಂದು 4-5 ಜನ ಈ ವಿಷಯದ ಬಗ್ಗೆ ಒಂಥರ ಕಠೋರವಾದ ಶಬ್ದಗಳಿಂದ ಮಾತಾಡಿದ್ರು. ಕಿಶೋರ್ ಯಾವ ಅಂಜಿಕೆಗೆ ಹೋಗೋರಲ್ಲ, ಅವ್ರು ತಪ್ಪು ಮಾಡಿದ ಸಹ ಅಂಜಿಕೆ ಹೆದರಿಕೊಳ್ಬೇಕಿತ್ತಲ್ಲ, ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರು ಏನು ನಿನ್ನೆ ಯಾವ್ದಂತ ಕಾರ್ಯಕ್ರಮ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದ್ರಲ್ಲಿ ಏನು ಅಂಜಿಕೆ ಇಲ್ಲ, ಹೆದರಿಕೆ ಇಲ್ಲ, ತಪ್ಪು ಮಾಡಿದ್ರೆ ಮಾತ್ರ ಹೆದರೋಣ ಅಂತ ಮಾತಾಡಿದ್ದಾರೆ. ಆದ್ರೆ ಅವರಿಗೆ ಎಲ್ಲೋ ಒಂದ್ ಮೂಲೆಯಲ್ಲಿ ಹೆದರಿಕೆ ಆಗ್ತಾ ಉಂಟು. ಏನ್ ಕೂಗ್ತಾ ಇದ್ರು, ಒಂದ್ ಮೂಲೆಯಲ್ಲಿ ಏನೋ ಆಗ್ತಾ ಇದೆ, ಏನೋ ಆಗ್ತದೆ ಹೆದರಿಕೆ. ಯಾಕೆ ತಪ್ಪು ಮಾಡಿದವ್ರಿಗೆ ಹೆದರಿಕೊಳ್ಬೇಕು. ಹಾಗಾಗಿ ಅವ್ರು ತುಂಬಾ ಜನ ಕೂಗಿದ್ರು. ಕಿಶೋರ್ ಯಾವ ಕಾರಣಕ್ಕೂ ಕೂಗ್ಲಿಲ್ಲ. ನನಗೆ ಕೂಡಲೇ ಫೋನ್ ಬಂತು, ನಾನು ಮತ್ತೆ ಕಚೇರಿಗೆ ಬಂದೆ. ಬಂದಾಗ ಅವರೆಲ್ಲ ಯಾರು ಇರ್ಲಿಲ್ಲ, ಅಲ್ಲಿ ಕೆಳಗೆ ಹೋಗಿದ್ರು. ಕಿಶೋರ್ ಹತ್ರ ಮಾತಾಡಿದ್ದೆ. ಏನು ಕಿಶೋರ್ ಕ್ಲಿಯರ್, ಹಾಗೆ ಬೆಳಿಗ್ಗೆ ನಾನು ಹೋಗುವಾಗ ಹೇಗಿದ್ರು ಹಾಗೆ. ಅವ್ರ ಮನಸ್ಸಲ್ಲಿ ಏನೂ ಇಲ್ಲ, ಅವ್ರು ಇಟ್ಕೊಳ್ಳೋದು ಇಲ್ಲ, ಇಟ್ಕೊಳ್ಳುವಂತ ವ್ಯಕ್ತಿನೂ ಅಲ್ಲ ಅವ್ರು. ಹಾಗಾಗಿ ಮಾತಾಡ್ತಾರ ಅವ್ರು. ಪಕ್ಷದ ಕೆಲಸ ಮಾಡುವಾಗ ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತು ಬೆಲೆ ಕೊಡೋದಿಲ್ಲ ಗೊತ್ತಿದೆ. ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ನಾವು ಮುಂದೆ ಪಕ್ಷವನ್ನ ಹೇಗೆ ಬೆಳೆಸಬೇಕು ಕ್ಷೇತ್ರದಲ್ಲಿ. ಹಿಂದೆ ನಾವು ಅಧ್ಯಕ್ಷನಾಗಿದ್ದಾಗ ಕಿಶೋರ್ ರಾಜ್ಯದಲ್ಲಿ ಪ್ರಕೋಷ್ಠದ ಮೀನುಗಾರಿಕಾ ಪ್ರಕೋಷ್ಠದ ಅಧ್ಯಕ್ಷ ಆಗಿದ್ದಾಗ ಹೆಂಗ್ ಜೋಡಿಸ್ಕೊಂಡು ಕೆಲಸ ಮಾಡಿದ್ದೇವೆ, ಅದ್ರ ಬಗ್ಗೆ ಚಿಂತನೆ ನಮ್ದು ಯಾವಾಗಲೂ. ಹಾಗಾಗಿ ಪಕ್ಷದ ವೇದಿಕೆಯಲ್ಲಿ ನಮ್ಗೆ ಕೆಲಸ ಹುದ್ದೆ ಕೊಡ್ಲಿಲ್ಲ, ಅದೆಲ್ಲ ಯಾರಿಗೂ ಬೇಜಾರಿಲ್ಲ. ಇವತ್ತು ಚುನಾವಣೆಗೆ ಕುಂದಾಪುರ ಕ್ಷೇತ್ರಕ್ಕೆ ಬಿಜೆಪಿಗೆ ಅಭ್ಯರ್ಥಿಯಾಗಿ ನಿಲ್ಬೇಕಂತ ಕಿಶೋರ್ಗೆ ಹೇಳಿದಾಗ ಒಲ್ಲದ ಮನಸ್ಸಿನಲ್ಲಿ ನಿಂತಂತ ಕಿಶೋರ್ ಇವತ್ತು ಹುದ್ದೆ ಇಲ್ಲ, ನನ್ ಕೆಲಸ ಮಾಡೋದಿಲ್ಲ ಅಂತ ಮನೋಭಾವದವರೇ ಅಲ್ಲ ಅವರು. ಹಾಗಾಗಿ ಕೆಲಸ ನಿರಂತರ ಅವ್ರದ್ದು. ಇವತ್ತು ಹಾಗೆ ನಾನು ಬಂದ್ರ ಮೇಲೂ ನಾನು ಇರ್ತೇನೆ, ಸ್ವಲ್ಪ ಕೆಲಸ ಇದೆ ಅಂತ ಪಕ್ಷದ ಕಚೇರಿಯಲ್ಲಿ ಕೂತಿದ್ರೆ ಕೆಲಸ ಮಾಡ್ತಾ ಇದ್ರು. ಪಕ್ಷದ ಕಚೇರಿ ಹೇಗಿರ್ಬೇಕು, ಶಿಸ್ತು ಅದನ್ನೆಲ್ಲ ಅವರಿಗೆ ಹೇಳಿಕೊಡೋದೇ ಬೇಡ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರು. ಹಾಗಾಗಿ ಅವ್ರು ಮಾತಾಡ್ಕೊಂಡ್ರೆ ಹೋದ್ರು ಅವ್ರು. ಇಲ್ಲ, ಖಂಡಿತ 2013ರಲ್ಲಿ ಕಿಶೋರ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ರು. ಆಗ ಅವರು ಸೋತರು. ಸುಮಾರು 15,000 ಓಟ್ ಸಿಕ್ಕಿತ್ತು ಅವರಿಗೆ. 15,000 ಅಲ್ಲ, ಕರೆಕ್ಟ್ ಅಲ್ಲ ರಾಜೇಶ್ ಅವರೇ? ಆದ್ರೂ ಅವರು ಪಕ್ಷದ ಕಚೇರಿಗೆ ಬರುವಂಥದ್ದು ಅಥವಾ ಪಕ್ಷದಲ್ಲಿ ಅಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆ ಸಂಪರ್ಕ ಎಲ್ಲ ನಿರಂತರವಾಗಿತ್ತು ಅವರಿಗೆ. ಆದರೆ ಅಲ್ಲ, ಈಗ ಅವ್ರಿಗೊಂದು ದೊಡ್ಡ ಅನ್ಯಾಯ ಆಗಿದೆ ಅಂತ ನಿಮ್ಮೆಲ್ಲರ ಭಾವನೆ ಅಲ್ಲ? ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಭಾವನೆ ಅಲ್ಲ ಸರ್, ಅದು ಪಕ್ಷಕ್ಕಾಗಿ ಕೆಲಸ ಮಾಡಿದವ, ತ್ಯಾಗ ಮಾಡಿದವನಿಗೆ ಪಕ್ಷ ಗುರುತಿಸ್ಬೇಕಲ್ಲ. ಕರೆಕ್ಟ್. ನನಗೆ ನಿನ್ನೆ ಅಲ್ಲ ಮೊನ್ನೆ ಒಬ್ಬ ಫೋನ್ ಮಾಡ್ತಾನೆ, ನಮ್ಮ ಕಾರ್ಯಕರ್ತ. ಏನಂತ? ಸರ್ ನನ್ಗೊಂದು ಫೋನ್ ನಂಬರ್ ಬೇಕು ಸರ್ ಅಂತ. ಯಾವ್ದು ಮಾರ ಕೇಳಿದೆ? ಕಿಶೋರ್ ಅವರಿಗೆ ಚುನಾವಣೆ ನಿಲ್ಲಿ ಕೇಳಿದ್ದಿತ್ತಲ್ಲ, ಆ ವ್ಯಕ್ತಿ ನಂಬರ್ ಬೇಕು. ಯಾಕೆ ಕೇಳಿದೆ? ಅಲ್ಲ, ಕಿಶೋರ್ ಅವರಿಗೆ ಪಕ್ಷಕ್ಕೆ ಇಲ್ಲಿ ಯಾರಿಲ್ಲ, ಪಕ್ಷದಲ್ಲಿ ಒಂದಿಷ್ಟು ಜನ ಹೊರಗೋದ್ರು, ಅಭ್ಯರ್ಥಿಗಳು ಇರಲಿಲ್ಲ, ಅವತ್ತು ನೀವೇ ನಿಲ್ಬೇಕು ಅಂತ ಹೇಳಿದಾಗ ಒತ್ತಡ ಹಾಕಿ ನಿಲ್ಲಿಸ್ರಲ್ಲ. ಇವತ್ತು ಕಿಶೋರನ್ನ ಈ ರೀತಿಯಲ್ಲಿ ಮೂಲೆ ಗುಂಪು ಮಾಡಿದ್ರಲ್ಲ, ಅದಕ್ಕೆ ಕಾರಣ ಕೇಳ್ಬೇಕಾಗಿತ್ತು ನಾನು ಅವನಿಗೆ. ಅಂದ್ರೆ ಕಾರ್ಯಕರ್ತರಿಗೆ ಅಷ್ಟು ನೋವಾಗಿದೆ. ಇವತ್ತು ಒಂದಿಷ್ಟು ಜನರಿಗೆ ಕಿಶೋರಿಗೆ ಹುದ್ದೆ ಕೊಡ್ಲಿಲ್ಲ. ಕಿಶೋರ್ ಎಲ್ಲೂ ಕೇಳ್ತಾ ಇಲ್ಲ, ನಾನು ಆಗ್ಲೇ ಹೇಳಿದೆ. ಕಿಶೋರ್ ಎಲ್ಲೂ ಕೇಳ್ತಾ ಇಲ್ಲ. ಆದ್ರೆ ಒಂದಿಷ್ಟು ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಇವತ್ತಲ್ಲ, ನನಗಿಂತ ಹಿಂದೆ ಅವರು ಅಧ್ಯಕ್ಷ ಆಗಿದ್ದವರು, 2 ಬಾರಿ ಅವರು ಅಧ್ಯಕ್ಷ ಆಗಿದ್ರು. ಡೆಫಿನೆಟ್ಲಿ ಹೌದು, ಯುವ ಮೋರ್ಚಾದಲ್ಲೂ ಕೆಲಸ ಮಾಡಿದ್ರು. ಆಗ ಸಂಪರ್ಕ ಇತ್ತು ಅವರಿಗೆ. ಯುವ ಮೋರ್ಚಾದಲ್ಲೂ ಕೆಲಸ ಮಾಡಿದ್ರು. ಮತ್ತೆ ಬಿಜೆಪಿ ಪಕ್ಷಕ್ಕೆ ಒಂದು ಕಚೇರಿ ಸ್ವಂತದ್ದು ಇರ್ಲಿಲ್ಲ. ಆ ಸಂದರ್ಭದಲ್ಲಿ ತನ್ನದೇ ದಾನಿಗಳಿಂದ ದುಡ್ಡು ಕಲೆಕ್ಟ್ ಮಾಡಿ ನಿಮ್ ಬಿಜೆಪಿ ಪಕ್ಷಕ್ಕೆ ಒಂದು ಸ್ವಂತ ಕಚೇರಿಯನ್ನ ಮಾಡ್ಕೊಟ್ಟವ್ರು. ಅದೇ ಇವತ್ತೀಗ ಪಾರ್ಟಿ ಮೀಟಿಂಗ್ ಆಗ್ತಾ ಇದೆಯಲ್ಲ, ಅದೇ ಕಚೇರಿಯನ್ನ 4-6 ವರ್ಷಗಳ ಹಿಂದೆ ಕಿಶೋರ್ ಪ್ರಯತ್ನದಿಂದಾಗಿ ಒಂದೇ ಸ್ವಲ್ಪ ದಾನಿಗಳ ಅಥವಾ ಪಕ್ಷದ ಮುಖಂಡರ ಹತ್ರ ಮಾತಾಡ್ತಾ ಇದ್ದೇವೆ. ಇನ್ನು ಆ ಸಂಪನ್ಮೂಲ ಆಗ್ಲಿಲ್ಲ. ಆದ್ರೆ ಒಂದಿಷ್ಟು ದಾನಿಗಳು, ಬೆರಳೆಣಿಕೆ ದಾನಿಗಳನ್ನ ಕೊಟ್ಟು ಸುಮಾರು ಅರ್ಧದ ಮೊತ್ತದ ಹಣವನ್ನ ಖಾಸಗಿ ಬ್ಯಾಂಕ್ ನಲ್ಲಿ ಲೋನ್ ಮಾಡಿಕೊಂಡು ನಾವು ಆ ಕಚೇರಿಯನ್ನ ಮಾಡಿದ್ದು ಪಕ್ಷಕ್ಕಾಗಿ. ಅವ್ರ ಕಿಶೋರ್ ಬರೋಕ್ಕಿಂತ ಹಿಂದೆ ಪಕ್ಷದಕ್ಕೆ ಕಚೇರಿ ಇಲ್ಲ. ರಾಷ್ಟ್ರೀಯ ಪಕ್ಷ ಅಂತೇವೆ ನಾವು, ಆದ್ರೆ ರಾಷ್ಟ್ರೀಯ ಪಕ್ಷಕ್ಕೆ ಒಂದು ಕಚೇರಿ ಇಲ್ಲ. ಕರೆಕ್ಟ್. ಆದ್ರೆ ಕಿಶೋರ್ ಎಷ್ಟು ವರ್ಷ ಆಯ್ತು ಈಗ? ಕಚೇರಿ ಮಾಡಿ 3 ವರ್ಷ ಆಯ್ತು. ಫೈನ್. ಓಕೆ ರಾಜೇಶ್ ಅವರೇ, ಇಲ್ಲಿ ಒಂದ್ ಕಡೆಯಲ್ಲಿ ಇದರಲ್ಲಿ ಒಂದು ಸುದ್ದಿ ವಾಹಿನಿಯಲ್ಲಿ ಬಂದಂಥದ್ದು, ಇದು ಇಂಗ್ಲಿಷಲ್ಲಿದೆ, ನಾನು ಹಾಗೆ ಓದಿ ಹೇಳ್ತೇನೆ. 2 ಇದಿದೆ. ಬೆಳಗ್ಗೆ ವಸಂತ್ ಕುಮಾರ್ ಶೆಟ್ಟರ್ ಮಾತನಾಡ್ತಾ ನಿಮ್ಮ ಬಗ್ಗೆನೂ ನಿನ್ನೆ ಒಂದು ಹೇಳಿದ್ದಾರೆ. ಅವರು ನಿಮ್ಮ ಬಗ್ಗೆನೂ ಹೇಳಿದ್ದಾರೆ. ಆಕ್ಟಿವಿಸ್ಟ್ಸ್ ಹೂ ಆರ್ ವಿತ್ ಬಿಜೆಪಿ ಬ್ಯಾಕ್ವರ್ಡ್ ಮೋರ್ಚಾ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ರಾಜೇಶ್ ಕಾವೇರಿ ಆ್ಯಂಡ್ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಪಾರ್ಟಿ ಆಕ್ಟಿವಿಟೀಸ್ ಹ್ಯಾವ್ ಬಿನ್ ಲೆಫ್ಟ್ ಔಟ್. ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ. ಹಾಗಾದ್ರೆ ಮತ್ತೆ ಮುಂದೆ ಓದಿ ಹೇಳ್ತೇನೆ ನಾನು. ಹೂ ವಿಲ್ ಆನ್ಸರ್ ದೆಮ್? ಇವರಿಗೆ ಯಾರು ಉತ್ತರ ಕೊಡ್ತಾರೆ? ದೋಸ್ ಹೂ ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ದ ಪಾರ್ಟಿ ಹ್ಯಾವ್ ಗಾಟ್ ಪೊಸಿಷನ್ಸ್. ಈಗ ನಾನು
ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದು ಇಡೀ ಜಿಲ್ಲೆ ಗೊತ್ತಿದೆ. ಕುಂದಾಪುರ ಕ್ಷೇತ್ರ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದು, ಜಿಲ್ಲೆಯಲ್ಲಿ ಆದಂಥ ಸಭೆಗಳು ಸಮಾರಂಭಗಳು ಎಲ್ಲದರಲ್ಲ 100% ಹಾಜರಾತಿ. ಜಿಲ್ಲೆಯಲ್ಲಿ ಏನಾದರೂ ಒಂದು ಸಭೆಯಲ್ಲಿ ಏನಾದರೂ ಗಟ್ಟಿ ಮಾತಾಡ್ದೆ ಅಂತ ಹೇಳಿದ್ರೆ ರಾಜೇಶ್ ಕವರಿ ಅನ್ನುವಂಥ ಭಾವನೆಗಳು ನಮ್ಮೆಲ್ಲ ಜಿಲ್ಲೆಯ ನನ್ನೆಲ್ಲ ಹಿರಿಯರಿಗೆ ಇದೆ. ಒಂದು ರಸ್ತೆ ಪ್ರತಿಭಟನೆಗೂ ಇದ್ದೇನೆ. ಪಕ್ಷಕ್ಕೆ ಸೂಚನೆ ಕೊಟ್ರೆ ಎಷ್ಟೊತ್ತಿಗೂ ಬಂದು ನಾನು ಇವತ್ತು ಇಲ್ಲಿ ಯಾಕೆ ಬಂದೆ ಹೇಳಿದ್ರೆ, ನನಗೆ ಪಕ್ಷದಲ್ಲಿ ಆದಂತ ಸಮಸ್ಯೆ ಏನಿದ್ರು ನಾನು ಮೀಡಿಯಾದ ಮುಂದೆ ಬರೋದಿಲ್ಲ. ನಾನಾಗ್ಲಿ ಯಾರು ಆಗ್ಲಿ, ನಾವು ಕಳೆದ 2 ತಿಂಗಳಿಂದ ಇದ್ರ ಬಗ್ಗೆ ಆಲೋಚನೆ ಮಾಡ್ತಿತ್ತು. ನಮ್ಮ ಹಿರಿಯರಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಹಿರಿಯರಂದ್ರೆ ಯಾರು ಸರ್? ಪಕ್ಷದ ಮುಖಂಡರಿದ್ದಾರೆ, ಪಕ್ಷದಲ್ಲಿ ಹಿರಿಯರಿದ್ದಾರೆ, ನಮ್ಗೆ ಮಾರ್ಗದರ್ಶಕ ಇದ್ದಾರೆ, ಸಂಘಟನೆ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರಿದ್ದಾರೆ. ನೀವು RSS ಇಂದಾನೇ ಬಂದವರು? ಅಲ್ಲಿಂದ ಬಂದವನು. ಹೌದು. ಹಾಗಾಗಿ ಅವರೆಲ್ಲರಿಗೂ 2 ತಿಂಗಳಿಂದ ಈ ಸಮಸ್ಯೆಗಳು ಹೇಳ್ತಾ ಇದ್ದೇವೆ. ನಾನು ಯಾಕೆ ಇವತ್ತು ನಿಮ್ಮ ಮುಂದೆ ಬಂದೆ, ನನ್ನ ಕುಂದಾಪುರ ಕ್ಷೇತ್ರದ ಕಾರ್ಯಕರ್ತರಿಗೆ ನಾನು ಉತ್ತರ ಕೊಡ್ಬೇಕು. ನಿನ್ನೆ ಒಂದು ಸಭೆ ಆಗಿದೆಲ್ಲ, ಆ ಸಭೆ ಬಗ್ಗೆ ಕೆಲವು ಬೆಳವಣಿಗೆ ವ್ಯಕ್ತಿಗಳು ಅದನ್ನ ತಿರುಚುವಂತ ಅಥವಾ ತಪ್ಪು ದಾರಿಗೆ ಎಳ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಹೇಗೆ ಅಂದ್ರೆ ಅದು ಭಿನ್ನಮತೀಯರು ಹಾಗೆಲ್ಲ ಹೇಳಿದ್ರಲ್ಲ ನೀವು, ಭಿನ್ನಮತೀಯರು ಮತ್ತೊಂದು ಹೇಳುವಂತದ್ದು. ರಾಜೇಶ್ ಕಾವೇರಿ ಇರ್ಬೋದು, ಕಿಶೋರ್ ಇರ್ಬೋದು, ಅಂತ ಸಂದರ್ಭದಲ್ಲಿ, ಹಿಂದೆ ಆದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಇಷ್ಟು ಕೆಲಸ ಮಾಡಿದಂತ ವ್ಯಕ್ತಿ, ಗೌರವ ಇದೆ ಅನ್ನುವಂಥ ವ್ಯಕ್ತಿಗಳಿಗೆ ರಾಜೇಶ್ ಇವತ್ತು ಈ ರೀತಿ ಮಾಡ್ಬೋದಾ, ಕಿಶೋರ್ ಈ ರೀತಿ ಮಾಡ್ಬೋದಾ? ಅದು ಬಂದ್ರೆ ನಮ್ಮ ಬಗ್ಗೆ ಒಳ್ಳೆ ಇದ್ದ ವ್ಯಕ್ತಿಗೆ ನಾವು ಒಂದು ಸಣ್ಣ ತಪ್ಪು ಮಾಡಿದ್ರೆ ನೋವಾಗ್ತದೆ, ಅದು ನನಗೆ ಗೊತ್ತಿದೆ. ಕರೆಕ್ಟ್. ಬೇರೆಯವ್ರಿಗೆ ಬಿಡಿ, ನಾವು ಎಷ್ಟು 10 ಒಳ್ಳೆ ಮಾಡಿದ್ರು ಅದು ಒಳ್ಳೇದಂತ ಹೇಳೋದಿಲ್ಲ. ಆದ್ರೆ ನಮ್ಮ ಬಗ್ಗೆ ಗೌರವ ಇದ್ದವರಿಗೆ, ನಿಷ್ಠೆ ಇದ್ದವರಿಗೆ ನಾವೇನೋ ಒಂದು ಸಣ್ಣ ತಪ್ಪು ಮಾಡಿದ್ರೆ ನೋವಾಗ್ತದೆ. ಅವರ ಸ್ವಂತ ಅಣ್ಣ ತಮ್ಮ ಮಾಡಿದಷ್ಟು ನೋವಾಗ್ತದೆ. ಹಾಗಾಗಿ ಅವ್ರಿಗೆ ನೋವಾಗ್ತದೆ. ಎಲ್ಲರೂ ಈ ಸುದ್ದಿ ಅವ್ರಿಗೆ ತಿಳಿದ್ರೆ ನನ್ನನ್ನು ತಪ್ಪು ಭಾವನೆಗಳನ್ನ ಬಿತ್ತರಿಸುವಂತ ವೇದಿಕೆ ಇದೆಲ್ಲ. ಹಾಗಾಗಿ ಇವತ್ತು ಬಂದು ಕೂತಿದ್ದೇನೆ. ನಾನು ತಪ್ಪು ಮಾಡಲಿಲ್ಲ, ಕಿಶೋರ್ ತಪ್ಪು ಮಾಡಲಿಲ್ಲ, ನಾನು ನಿನ್ನೆ ಸೇರಿದಂಥ ಪಾರಿಜಾತಿಯಲ್ಲಿ ಸೇರಿದಂಥ ಕಾರ್ಯಕರ್ತರು ಎಲ್ಲೂ ತಪ್ಪು ಮಾಡಲಿಲ್ಲ, ಸರಿದಾರಿಯಲ್ಲಿ ಹೋಗ್ತಿದ್ದೇವೆ ಅಂತ ತಿಳಿಸಿಕೊಡ್ಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇನೆ. ನಾನು ಯಾವತ್ತೂ ಪಕ್ಷದ ವೇದಿಕೆ ಅಲ್ಲೇ ಚರ್ಚೆ ಮಾಡೋನು ಬಿಟ್ಟರೆ ಹೊರಗಡೆ ಚರ್ಚೆ ಮಾಡೋದಿಲ್ಲ. ಮಾಡ್ಬೋದಿತ್ತು, ನಮ್ಗೆ ಶಕ್ತಿ ಇದೆ, ನಮ್ಮ ಹತ್ರ ಶಕ್ತಿ ಇದೆ. ನಿನ್ನೆ ಸಾಬೀತು ಮಾಡಿದೆ ನಾವು, ನಿನ್ನೆ ಪಾರಿಜಾತ ಹೋಟೆಲ್ ಸಾಬೀತು ಮಾಡಿದ್ದೇವೆ ನಮ್ಮ ಶಕ್ತಿಯನ್ನ. ರಾಜೇಶ್ ಅವರೇ, ಈಗ ಇದರಲ್ಲಿ ಏನಾದರೂ ಮೂಲ ಬಿಜೆಪಿಗರು ಮತ್ತು ಮೂಲ ಬಿಜೆಪಿಗರು ಅಲ್ಲ ಅನ್ನೋಂಥದ್ದೇನು ಬೈಫರ್ಕೇಶನ್ ಏನಾದರೂ ಇದೆ? ಯಾಕೆ ಅಂತಂದರೆ ಆವಾಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪನವ್ರು ಪಕ್ಷ ಬಿಟ್ಟಂಥ ಸಂದರ್ಭದಲ್ಲಿ ಸ್ವಲ್ಪ ಜನ ಹೋಗಿದ್ರು. ಮತ್ತೆ ಪುನಃ ಮೋದಿ ಹವಾಯಿಂದ ಸಾಕಷ್ಟು ಜನ ಎಲ್ಲ ಬಂದು ಬೇರೆ ಎಲ್ಲ ಡೆವಲಪ್ಮೆಂಟ್ಸ್ಗಳು ಆಗಿದ್ದೆಲ್ಲ ಗೊತ್ತಿದೆ ವಿಷಯ. ಈಗ ಅದು ಮತ್ತೆ ಅದರಲ್ಲಿ ಮತ್ತೆ ಏನಾದರೂ ಆ ಬೈಫರ್ಕೇಶನ್ ಏನಾದರೂ ಇದೆಯಾ? ಅದು ಅವರು ಇವರು ನಾನು ಮಾಡೋದಿಲ್ಲ. ನಾನು BJPಯ ಕಾರ್ಯಕರ್ತರೇ ಎಲ್ಲರನ್ನ ಹೇಳೋದು. ಇವತ್ತು ಅಧ್ಯಕ್ಷರನ್ನ ಸುರೇಶ್ ಶೆಟ್ಟರನ್ನ ಆಯ್ಕೆ ಮಾಡಿದ್ದಾರೆ, ಒಪ್ಕೊಳ್ತೇನೆ. ನಾನು ಅವರನ್ನು ಅಧ್ಯಕ್ಷ ಮಾಡುವವರೆಗೆ ನನ್ನ ಹೋರಾಟ ಇತ್ತು. ಬೇರೆ ವ್ಯಕ್ತಿಯ ಆಯ್ಕೆ ಆಗಿದ್ದವತ್ತು ಕೋರ್ ಕಮಿಟಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿ ಆಗಿದ್ದು. ಆದ್ರೆ ಯಾರ್ದೋ ಒತ್ತಡದ ಮೇಲೆ ಕಾಡು ಸುರೇಶ್ ಶೆಟ್ಟರನ್ನ ಮಾಡಿದ್ದಾರೆ. ನೀವೀಗ ಸುರೇಶ್ ಮಾಡಿದ್ದೇವೆ ಅಲ್ಲಿವರೆಗೆ. ಯಾವತ್ತು ಅವರು ಅಧಿಕಾರವನ್ನು ತಗೊಂಡ್ರು ಅವತ್ತೇ ಅವ್ರಿಗೆ ಹೇಳಿದೆ ನಾನು, ಶೆಟ್ರೆ ನಾನು ಹಿಂದೆ ವಿರೋಧ ಮಾಡೋದು ಹೌದು, ನಾನು ಅಥವಾ ನನ್ನ ಸ್ನೇಹಿತರು ಎಲ್ಲರೂ. ಆದ್ರೆ ಇವತ್ತಿನಿಂದ ಆಗಿಲ್ಲ. ನೀವು ನಮ್ಮ ಪಕ್ಷದ ಅಧ್ಯಕ್ಷರು, ನಾವು ಒಪ್ಕೊಳ್ತೇವೆ. ನೀವು ಯಾವ ಸೂಚನೆ ಕೊಡ್ತಾರೋ ಮಾಡ್ತೇವೆ ನಾವು ನೀವು ಒಟ್ಟೆ ನಡಿಬೇಕನ್ನು ಹೇಳುವಂತದ್ದು ಹೇಳಿದ್ದೇನೆ. ಜಿಲ್ಲೆಯಿಂದ ಸೂಚನೆ ಹೋಗಿದೆ ಅವರಿಗೆ. ಕ್ಷೇತ್ರದ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು ಶ್ರೀನಿವಾಸ್ ಪೂಜಾರರು, ಕಿಶೋರ್ನ ಕುತ್ಕೊಂಡು ಕಮಿಟಿ ಮಾಡ್ಬೇಕನ್ನುವಂಥದ್ದು. ಆದ್ರೆ ಗೊತ್ತಿಲ್ಲ, ಎಲ್ಲೋ ತಪ್ಪಿ ಹೋಗ್ತಾ ಇದೆ. ಯಾರ ಹತ್ರ ಕೇಳುದು? ನಾವಿಂದ ಕೇಳ್ಬೇಕಲ್ಲ, ನಮ್ಗೆ ನ್ಯಾಯ ಬೇಕಲ್ಲ. ನ್ಯಾಯ ಕೇಳೋ ಪಕ್ಷಕ್ಕೆ ಕೆಲಸ ಮಾಡಿದವರು ಆಗ್ಲೇ ಹೇಳಿದ್ರಿ ನೀವು, ಕರೆಕ್ಟ್, ಪಕ್ಷಕ್ಕಾಗಿ ತುಂಬಾ ತ್ಯಾಗ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಹೇಳಿಕೊಟ್ಟಿದೆ. ನಮ್ಗೆ ಹೇಳಿಕೊಟ್ಟಿದೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥದ್ದು. ಅದು ನಮಗೆಲ್ಲ ನೆನಪಿದೆ. ನಾವೆಲ್ಲೂ ರಾಜಕಾರಣ ಮಾಡುದು ಯಾರಿಗೂ ಖುಷಿ ಪಡ್ಲಿಕ್ಕೆ ಅಥವಾ ನಮ್ಮ ಸ್ವಂತಕ್ಕೆ ಏನು ಗಳಿಕೆಗೆ ಅದಕ್ಕಲ್ಲ. ನಾವು ಹವ್ಯಾಸಕ್ಕೋಸ್ಕರ. ಖಂಡಿತ ರಾಜೇಶ್, ಇನ್ನು ತುಂಬ ಮಾತಾಡೋಣ. ವೀಕ್ಷಕರೇ, ಈಗ ನೋಡಿ, ನೂತನ ಅಧ್ಯಕ್ಷರನ್ನ ನಾವು ಫೋನ್ ಮುಖಾಂತರ ಅವ್ರ ಹತ್ರನೂ ಮಾತಾಡಬೇಕು. ರಾಜೇಶ್ ಅವ್ರ ಭಾವನೆಗಳನ್ನು ಇವರು ಕುಂದಾಪುರದ ಕಾರ್ಯಕರ್ತರು, ಏನು ನೋವಾದಂಥ ಕಾರ್ಯಕರ್ತರ ಪರವಾಗಿ ಇವತ್ತು ಮಾತನಾಡೋದಕ್ಕೆ ನಮ್ಮ ಟಿವಿಗೆ ಬಂದಿದ್ದಾರೆ. ಅವರೆಲ್ಲರ ಪರವಾಗಿ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಮಾತಿಗೆ ನೂತನ ಅಧ್ಯಕ್ಷರು ಏನು ಹೇಳ್ತಾರೆ ಅವರಿಗೆ ಫೋನ್ ಮುಖಾಂತರ ನಾವು ಮಾತಾಡುವಂಥ ಪ್ರಯತ್ನ ಪಟ್ವಿ, ಫೋನ್ ಮಾಡಿದ್ವಿ. ಬಟ್ ಅವ್ರ ಫೋನ್ ಆನ್ಸರ್ ಮಾಡಲಿಲ್ಲ. ನಿಮ್ಮ ಗಮನಕ್ಕೆ ನೀವು ಕೇಳಿದ್ರಿ ರಿಂಗ್ ಆಗ್ತಾ ಇರುವಂಥದ್ದು. ಮತ್ತು ಇನ್ನೊಬ್ಬರು ಪಕ್ಷದ ಮುಖಂಡರಾದಂಥ ಶ್ರೀಧರ್ ಶೆಟ್ಟಿ ಅವರಿಗೆ ಕೂಡ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅವರು ಕೂಡ ಫೋನ್ ಆನ್ಸರ್ ಮಾಡಲಿಲ್ಲ. ಕಾರಣ ಬೇರೆ ಆಗಿರ್ಬೋದು, ಅವ್ರು ಬ್ಯುಸಿ ಇದ್ದಿರ್ಬೋದು, ಅಥವಾ ಈ ಹೊತ್ತಿನಲ್ಲಿ ಅವ್ರು ಬೇರೆಲ್ಲೋ ಇರ್ಬೋದು, ಏನೋ ಇರ್ಬೋದು.
ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದರೆ ಇನ್ನೀಗ ಬ್ರೇಕ್ ನಾವು ತಗೋತಾ ಇದ್ದೇವೆ. ಬ್ರೇಕ್ ಆಗಿ ವಾಪಸ್ ಬಂದ ನಂತರ ಈ ಕಾರ್ಯಕ್ರಮವನ್ನು ಕುಂದಾಪುರ ಭಾಗದಲ್ಲಿ ನೋಡ್ತಾ ಇರುವಂತಹ BJPಗರು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನು ಕೂಡ ಹೇಳುವಂಥದ್ದು, ಅದು ನಿಮಗೆ ಈ ವೇದಿಕೆ ಇದೆ. ಫೋನ್ ನಂಬರ್ ನಿಮ್ಮ TV ಸ್ಕ್ರೀನ್ ಮೇಲೆ ಇದೆ, ಅದನ್ನು ನೋಡ್ತಾ ಇರಿ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕುಂದಾಪುರದಲ್ಲಿ ಆದಂತಹ ಸ್ವಲ್ಪ ಗಿಟಿಪಿಟಿ, ಇದ್ರ ಬಗ್ಗೆ ನಾವು ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸಾಕಷ್ಟು ಕರೆಗಳು ಕೂಡ ಬರ್ತಾ ಇದೆ. ಈ ಹೊತ್ತಿನಲ್ಲಿ ರಾಜೇಶ್ ಕಾವೇರಿ ಅವರಿಗೆ ಮತ್ತೊಮ್ಮೆ ಸ್ವಾಗತ, ನಮಸ್ಕಾರ. ನಾನು ಮುಂದುವರಿಸ್ತಾ ಹೋಗೋದಾದರೆ, ಈ ಹೊತ್ತಿನಲ್ಲಿ ನಿಮ್ಮ ಅಧ್ಯಕ್ಷರದೊಂದು ಅಭಿಪ್ರಾಯವನ್ನು ಕೇಳಿದ್ರೆ ಚೆನ್ನಾಗಿರ್ತದೆ. ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಅಂದ್ಕೊಂಡಿದ್ದೇವೆ ರಾಜೇಶ್ ಅವರೇ. ಯಾವ ಜಿಲ್ಲಾಧ್ಯಕ್ಷ? ಖಂಡಿತ ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ಇದೆ, ಖಂಡಿತ ಮಾಹಿತಿ ಇದೆ. ಇರ್ಲೇಬೇಕಲ್ಲ, ಪಕ್ಷದ ಚಟುವಟಿಕೆ ಆಗ್ತಂದ್ರೆ ಎರಡು ಜಿಲ್ಲೆ ಮಾಹಿತಿ ತಗೊಳ್ಬೇಕಲ್ಲ. ಆವಾಗೊಂದು ನಮಗೊಂದು ಬಂದಂಥ ಸುದ್ದಿ ಏನಂತಂದ್ರೆ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಅಂತ ನಮಗೊಂದು ಮಾಹಿತಿ ಬಂತು. ಅದಕ್ಕೆ ನಾನು ಇದನ್ನು ನಿಮ್ಮ ಹತ್ರ ಮತ್ತೆ ಕೇಳಿದೆ. ಎಸ್, ಎನಿವೆ ಒಂದು ನಿಮಿಷ. ಕುಂದಾಪುರದಿಂದ ರವಿ ಅನ್ನೋರು ಕರೆ ಮಾಡಿದ್ದಾರೆ. ರವಿ ಅವರೇ ನಮಸ್ಕಾರ. ಎಲ್ಲಿಂದ ರವಿ ಅವರೇ? ಸಾಲಿಗ್ರಾಮದಿಂದ. ರವಿ ಅವರೇ ನಮಸ್ಕಾರ. ಹೇಳಿ. ಏನಿಲ್ಲ, ನಿನ್ನೆ ಒಂದು ಮೀಟಿಂಗ್ ಕರೆದಿದ್ದಾರೆ. ನಿಮ್ಮ ಚಾನೆಲ್ ಅನ್ನು ನೋಡ್ತಿದ್ದೆ ನಾನು. ಮಧ್ಯಾಹ್ನದ ಕಾರ್ಯಕ್ರಮ ವೀಕ್ಷಿಸಿದ್ದೆ. ಕಿಶೋರ್ ಕುಮಾರ್ ಅವರು ಇದ್ರಲ್ಲ, ಅದು ಬಿಜೆಪಿಯಲ್ಲಿ ಭಿನ್ನ ಮತ ಅಲ್ಲ ಸರ್, ಸಂಘಟನೆಗಾಗಿ ಸಮಾಲೋಚನೆ ಅಂತ ಹೇಳಿದ್ದಾರೆ. ಏನು ಕದ್ದು ಮುಚ್ಚಿ ಮಾಡ್ಲಿಲ್ಲ, ಬೇರೆ ರೆಸಾರ್ಟ್ ರಾಜಕಾರಣ ಆ ತರ ಏನ್ ಮಾಡ್ಲಿಲ್ಲ. ಮತ್ತೆ ಕಿಶೋರ್ ಕುಮಾರ್ ಹೇಗಂತ ಹೇಳಿದ್ರೆ, ಒಂದು ಪುಣ್ಯಕೋಟಿ ಕಥೆ ಇದೆಯಲ್ಲ ಸರ್, ಆ ತರ ಮನ್ಸಿನವ್ರು, ಗೋವಿಂದ್ ತರದವ್ರು. ಅವ್ರ ಮೇಲೆ ಇವತ್ತು ಅತಿಕ್ರಮಣ ಮಾಡ್ಲಿಕ್ಕೆ, ಹಲ್ಲೆ ಮಾಡ್ಲಿಕ್ಕೆ, ಅವಾಚ್ಯ ಶಬ್ದದಿಂದ ಮಾತಾಡ್ಲಿಕ್ಕೆ ಮುಂದಾಗಿದ್ದಾರಲ್ಲ. ಒಂದು ಶಿಸ್ತಿನ ಪಕ್ಷದ ಅಧ್ಯಕ್ಷರು ಎಲ್ಲ ಸೇರಿ ಪಕ್ಷದ ಕಚೇರಿಯಲ್ಲಿ ಇದಕ್ಕೆ ಏನಂತ ಹೇಳುದು? ಕಿಶೋರ್ ಕುಮಾರ್ ಅವರು ಒಬ್ರೇ ಅಲ್ಲ, ಅವರಿಂದ ಸಾವಿರಾರು ಜನ ಇದ್ದಾರೆ. ಅವಾಗ 15,000 ಏನೋ ಓಟ್ ಬಿದ್ದಿರ್ಬಹುದು, ಇವಾಗ ಅದು ಲಕ್ಷ ಆಗ್ತದೆ. ಅವರು ಒಂದು ಸಮಾಜದ ಮುಖಂಡರು. ಹೌದು, ಆತರ ಮಾಡ್ಬಾರ್ದು. ಮತ್ತೆ ನಮ್ಮ ಪಕ್ಷದ ಪಂಚನಿಷ್ಠೆ ಅದೆಲ್ಲ ಇದೆಯಲ್ಲ, ಎಲ್ಲಿಗೆ ಹೋಯ್ತು ಹಾಗಾದ್ರೆ? ಜಿಲ್ಲಾಧ್ಯಕ್ಷರು ನೋಡ್ಬೇಕಲ್ಲ ಇದನ್ನ. ಕುಂದಾಪುರದಲ್ಲಿ ಹಣದ ಸ್ವಾರ್ಥ ರಾಜಕೀಯ ನಡೀತಾ ಇದೆ. ಪಕ್ಷದ ಧ್ವಜ ಸುಟ್ಟವರಿಗೆ ಈಗ ಅಧಿಕಾರದಲ್ಲಿ ಅಧಿಕಾರ ಎಲ್ಲ ಕೊಡ್ತಿದ್ದಾರೆ, ಅವರೇ ಎಲೆಕ್ಷನ್ ನಿಲ್ಲುದು. ನಾವೇನಂತ ಹೇಳಿದ್ರೆ, ನಮ್ದು ಧ್ವಜ ಹಿಡ್ಕೊಳ್ಲಿಕ್ಕೆ ಮಾತ್ರ ನಾವ್ ಬೇಕು. ಧ್ವಜ ಹಿಡ್ಕೊಂಡು ರ್ಯಾಲಿಗೆ ಎಲ್ಲ ಜನ ಸಂಘಟನೆ ಮಾಡ್ಲಿಕ್ಕೆ, ಒಂದು ನಮ್ಮ ಸಮಾಜಕ್ಕೆ ಆಗ್ಲಿ ಧರ್ಮಕ್ಕೆ ಆಗ್ಲಿ ಏನಾದ್ರೂ ನಾವ್ ಬೇಕು. ಅಧಿಕಾರ ಅನುಭವಿಸ್ಲಿಕ್ಕೆ ಮಾತ್ರ ಯಾರ ಗುತ್ತಿಗೆ ಕಾರ್ಮಿಕರು ಬಂದು ಮಾಡುದಾದ್ರೆ, ಗುತ್ತಿಗೆ ಆ ಟೈಮ್ಗೆ ಬರುದು ಮಾಡುದು, ಅವರಿಗೆಲ್ಲ ಅನುಭವಿಸುದು ಅವರು. ಕಿಶೋರ್ ಕುಮಾರ್ ಅವ್ರ ಬಗ್ಗೆ ಎರಡು ಮಾತಾಡ್ಲಿಕ್ಕಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಹೇಗೆ ಪ್ರಶ್ನಾತೀತ ನಾಯಕರು, ಅದೇ ತರ ಕಿಶೋರ್ ಕುಮಾರ್ ಕುಂದಾಪುರ ಅವರು ನಮ್ದು ಕುಂದಾಪುರ ಭಾಗದಲ್ಲಿ ಪ್ರಶ್ನಾತೀತ ನಾಯಕರು, ನಮ್ಮ ಯುವಕರ ಕಣ್ಮಣಿ ಅಂತಾನೆ ಹೇಳ್ಬಹುದು. ಒಂದು ಬಲಿಷ್ಠ ಸಮಾಜದ ಮುಖಂಡರು. ಹೌದು, ಅವರು ಒಂದು ಜಾತಿ ಮೊಗವೀರ ಜನಾಂಗದ ಮುಖಂಡರು. ಅವರು ಮುಂದೋಗ್ತಾ ಹೇಳುದಾದ್ರೆ, ಅವ್ರಿಗೆ ಈ ತರ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಸಮಾಜನೂ ಖಂಡಿಸ್ತದೆ, ಇಡೀ ಇದು ಕುಂದಾಪುರನೂ ಖಂಡಿಸ್ತದೆ. ಇದ್ರಲ್ಲಿ ಏನಂತ ಹೇಳಿದ್ರೆ ಸರ್, RSS ನಾವು ಸಂಘದಿಂದ ಬಂದವರು, ನಮಸ್ತೆ ಸದಾ ಒತ್ತಲೆ ಮಾತೃಭೂಮಿ ಅಂತ ಹೇಳ್ಕೊಂಡೇ ಬಂದವರು. ಈಗ RSS ನವರು ಈ ಭಾಗದಲ್ಲಿ, ಮತ್ತೆ ನಮ್ಮ ಕಲ್ಲರ್ಗ ಪ್ರಭಾಕರ್ ಭಟ್ ಎಲ್ಲ ಇದ್ದಾರೆ, ಹಿರಿಯರ ತುಂಬಾ ಜನ ಇದ್ದಾರೆ. ಅವರೆಲ್ಲ ಈಗ ಕಣ್ಮುಚ್ಚಿ ಕೂಡ್ತಿದ್ದಾರೋ ಇಲ್ಲ ಏನ್ ಮಾಡ್ತಿದ್ದಾರೋ ಅಂತ ಗೊತ್ತಿಲ್ಲ. ಇದನ್ನೊಂದು ಸರಿದಾರಿ ತರಬೇಕು. ಯಾಕಂದ್ರೆ ಮೋದಿ ಅವರು ಹೇಳ್ತಿದ್ದಾರೆ, ಅಮಿತ್ ಶಾ ಅವರು ಹೇಳ್ತಿದ್ದಾರೆ, ಅವ್ರದ್ದೆಲ್ಲ ರಾಜಕೀಯ ಹೇಗ್ ಮಾಡ್ತಿದ್ದಾರೆ ಅಂತ ಹೇಳಿ ಯಾರನ್ನು ಇದು ಮಾಡದೆ ಮಾಡ್ತಿದ್ದಾರೆ. ಒಳ್ಳೆ ರೀತಿಯಲ್ಲಿ ತಗೊಂಡ್ ಹೋಗ್ಬೇಕಂತ ಇಷ್ಟವಂತ ರಾಜಕಾರಣ, ಏನೊಂದು ಒಳ್ಳೆ ರೀತಿ ಸ್ವಾರ್ಥ ಇಲ್ಲದೆ ರಾಜಕಾರಣ. ಆತರ ಇರುವಾಗ ಇವ್ರು ಇಲ್ಲಿ ಕುಂದಾಪುರದ ಭಾಗದಲ್ಲಿ ಈ ತರ ಮಾಡಿದ್ರೆ ಉಂಟಲ್ಲ, ಅಲ್ಲ ಕಿಶೋರ್ ಕುಮಾರ್ ಅವರೇ ನೆಕ್ಸ್ಟ್ ನಮ್ದು MLA ಕ್ಯಾಂಡಿಡೇಟ್ ಆಗ್ಬೇಕು, ನಮ್ಮ ಅನಿಸಿಕೆ. ಅಲ್ಲ, ಅವ್ರು ಆಗ್ತಾರೆ, ಅವ್ರ ಬಲ ಉಂಟು ಅವರಿಗೆ, ಅವರೇ ಆಗ್ಬೇಕು, ಅವರೇ ನಮ್ಮ ಮುಖಂಡರು ಅಂತ ನಾನು ಹೇಳ್ತಿದ್ದೇನೆ. ರೈಟ್. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು. ನಿಮ್ಮ ಅನಿಸಿಕೆಯನ್ನ ಹೇಳಿದಕ್ಕೆ ಧನ್ಯವಾದ. ಒಬ್ಬ ಪ್ರಾಮಾಣಿಕ BJP ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇಲ್ಲಿ ಯಾಕೆ ನಾವು ಮೋಸ್ಟ್ಲಿ ಭಿನ್ನಮತ ಅಂತ ನಾವು ಇದರಲ್ಲಿ ಹೆಸರಿಟ್ಟಿದ್ದೇವೆ ಅಂತಂದ್ರೆ, ವೀಕ್ಷಕರೇ ಅಥವಾ ರವಿ ಅವರೇ, ನೀವು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಈ ವಿಜುವಲ್ಸ್ ಅನ್ನು ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗ್ತದೆ. 4-5 ಮಂದಿ ಒಟ್ಟಾಗಿ ಸೇರಿ ಅವ್ರ ಮೇಲೆ ಹರಿ ಹಾಯ್ತಾ ಇದ್ದಾರೆ ನೋಡಿ. ಅವರು ನೋಡಿ ರಾಜೇಶ್ ಅವರೇ, 4-5 ಮಂದಿ ಒಟ್ಟಾಗಿ ಸೇರಿ ಅವ್ರ ಮೇಲೆ ಹರಿ ಹಾಯ್ತಾ ಇರುವಂತ ಈ ಸಂದರ್ಭ
ಸಂದರ್ಭದಲ್ಲಿ. ಮತ್ತು ಅವ್ರು ಬೇರೆ ಏನೇನೆಲ್ಲ ಶಬ್ದಗಳನ್ನೆಲ್ಲ ಉಪಯೋಗಿಸಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಬಟ್ ಅದರಲ್ಲಿ 3-4 ಮಂದಿಗಳ ಮುಖಪರಿಚಯ ನನಗೆ ಇಲ್ಲದೇ ಇದ್ದರೂ ಕೂಡ ಬಟ್ ಅಲ್ಲಿ ನಡೀತಾ ಇರುವಂಥದ್ದು ಏನು ಅಂತ ಒಂದು ಸಾಧಾರಣ ಮಟ್ಟಿಗೆ ನೋಡುವವರಿಗೆ ಗೊತ್ತಾಗ್ತದೆ. ಈಗ ರಾಜೇಶ್ ಅವರೇ, ನೀವು ಕಿಶೋರ್ ಅವರು ತುಂಬ ಒಳ್ಳೆ ಸ್ನೇಹಿತರಾಗಿರೋದ್ರಿಂದ ಅವ್ರಿಗೆ ಪಾಪ ಏನು ಇದಿಲ್ಲ, ಏನು ಅವ್ರಿಗೆ ಪಕ್ಷದಲ್ಲಿ ಒಂದು ಪೋಸ್ಟ್ ಇಲ್ಲ ಅನ್ನೋದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಕೊರಗಿದೆ ಅವರಿಗೆ? ಇಲ್ಲ, ಕೊರಗಿಲ್ಲ ಅವರಿಗೆ, ನಿಜವಾಗ್ಲೂ ಕೊರಗಿಲ್ಲ, ನಿಜವಾಗಿ ಕೊರಗಿಲ್ಲ ಅವರಿಗೆ. ಅವ್ರು ನಾನು ಆಗಲೇ ಹೇಳಿದೆ ಅವ್ರ ಬಗ್ಗೆ, ಮತ್ತೆ ಮತ್ತೆ ಹೇಳೋದಿಲ್ಲ. ರಾಜೇಶ್ ಅವರು ಒಂದು ನಿಮಿಷ, ಸಾರಿ, ಇದನ್ನ ಮತ್ತೆ ಮುಂದುವರಿಸಿ. ಬಾರ್ಕೂರಿಂದ ಒಂದು ಕರೆ ಬಂದಿದೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್, ಹೆಸರು ಹೇಳಿ ನಿಮ್ದು? ಸುರೇಶ್ ಅಂತ ಬಾರ್ಕೂರಿಂದ. ನಮಸ್ಕಾರ ಸುರೇಶ್ ಅವರೇ, ಮಾತಾಡಿ. ಅದೇ ಪಕ್ಷದ ಬಗ್ಗೆ ಇದಾಗ್ತೇನೆ ನಿಜವಾಗ್ಲೂ. ಒಂದು ಆವಾಗ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಿಶೋರ್ ಕುಮಾರ್ ಮತ್ತೆ ರಾಜೇಶ್ ಕಾವ್ರೆ ಅವರು ತಾವು ಹೋರಾಟದಲ್ಲಿ ಸೋಲ್ತೀವಿ ಅಂದ್ರು ತಮ್ಮ ಹೆಗಲು ಕೊಟ್ಟು ಅವಿರತ ಪ್ರಾಮಾಣಿಕ ಪ್ರಯತ್ನ ಮಾಡಿದವರು ಕಿಶೋರ್ ಕುಮಾರ್. ಇವತ್ತು ಕುಂದಾಪುರ ಕ್ಷೇತ್ರದಲ್ಲಿ ಒಂದು ಬಿಜೆಪಿ ಅಂತ ಒಂದು ಹೆಸರಿದೆ ಅಂದ್ರೆ ಅವರಿಬ್ಬರೇ ಕಾರಣ. ಅವರಿಬ್ಬರನ್ನ ಕಡೆಗಣಿಸಿ ಪಕ್ಷದಲ್ಲಿ ಏನೋ ಒಂದ್ ನಡೀತಾ ಇದೆ ಅಂದ್ರೆ ಅವರ ಮನಸ್ಸಿಗೆ ನೋವಾಗೋದು ಕರೆಕ್ಟ್ ಅಲ್ಲ? ಈಗ ನೀವೊಬ್ರು ಕಾರ್ಯಕರ್ತರಾಗಿ ಹೇಳಿ, ಇವ್ರಿಬ್ರನ್ನ ಕಡೆಗಣಿಸಿ ಬೇರೆಯವರೆಲ್ಲ ಇಲ್ಲಿ ಮಿಂಚ್ತಿರೋದು ಯಾಕಾಗಿರ್ಬೋದು ಸರ್? ಅಲ್ಲಿ ಏನ್ ಗೊತ್ತಾ, ಸ್ವಾರ್ಥ ರಾಜಕಾರಣ ಕಂಡು ಬರ್ತಿದೆ ಸರ್. ಅಲ್ಲಿ ತಮ್ಮ ಒಂದೇನೋ ಸ್ವಪ್ರತಿಷ್ಠೆಗೋಸ್ಕರ ಕುಂದಾಪುರ ಕ್ಷೇತ್ರದಲ್ಲಿ ಹೋರಾಟ ಕಂಡು ಬರ್ತಾ ಇದೆ. ಅಲ್ಲಿ ಅವನ ಪಕ್ಷ ಬೆಳೆಸೋದು ಯಾರು, ಅವ್ರು ಹೇಳಿದಾಗೆ ಅಲ್ಲಿ ಹುದ್ದೆ ಬೆಳೆಸೋದು ಯಾರು? ನ್ಯಾಯವಾದಿ ಸರ್, ಒಂದು ಯಾರು ಪಕ್ಷದಕ್ಕೋಸ್ಕರ ಹೋರಾಟ ಇದೆ, ಪಕ್ಷ ಸಿದ್ಧಾಂತವನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ರು, ಅವರಿಗೆ ಕೊಡೋದು ನ್ಯಾಯ ಅಲ್ವಾ? ಅದನ್ನ ಕೊಡ್ದಿದಾಗ ಅವರು ಅವರ ಮನಸ್ಸಲ್ಲಿ ಬೇಜಾರು. ಖಂಡಿತ ಯಾವುದೇ ಇದ ತಕೊಂಡು ಕಿಶೋರ್ ಕುಮಾರ್ ನಮ್ಮ ಅಧ್ಯಕ್ಷರಾಗಬೇಕು ನನ್ನ ಒಂದು ವಿನಂತಿ ಸರ್. ಅವರಿಗೆ ಸಿಗಬೇಕು ಅನ್ನೋದು ನನ್ನ ಕಳಕಳಿ. ಥ್ಯಾಂಕ್ ಯು ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಂಡದಕ್ಕೆ ಥ್ಯಾಂಕ್ಸ್ ಸುರೇಶ್. ನಮಸ್ಕಾರ. ಹಾಗೆ ಹೇಳಿ ರಾಜೇಶ್ ಅವ್ರ ಹತ್ರ ಏನಾದ್ರು ಮಾತಾಡೋದಿತ್ತಾ? ಓಕೆ 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 ಸರ್, ನೀವು ಕೇಳಿದ್ರೆ ಆಗ ಫೋನ್ ಬರ್ಬೇಕಾದ್ರೆ ಮೊದ್ಲೇ ಕೇಳಿದ್ರಿ ಅವ್ರಿಗೆ ಕೊರಗಿದೆ. ಸತ್ಯ, ಅವ್ರಿಗಿಲ್ಲ. ನಾನು ಹೇಳ್ತೇನೆ, ಹತ್ತರಿಂದ ನೋಡಿದ್ರೆ ನಾನು ಹೇಳ್ತೇನೆ, ನನಗೇನಾದ್ರು ಹುದ್ದೆ ಬೇಕು, ನನಗೆ ರಾಜ್ಯದಲ್ಲಿ ಬೇಕು, ನಾನು ಮುಂದೆ ಏನಾರು ಆಗ್ಬೇಕು, ಅದಿಲ್ಲ. ಆದ್ರೆ ಪಕ್ಷದಲ್ಲಿ ಚಟುವಟಿಕೆ ಮಾಡ್ತಾ ಇರ್ಬೇಕು, ಪಕ್ಷದ ಚಟುವಟಿಕೆ ಆಗ್ತಾ ಇರ್ಬೇಕು. ಕಾರ್ಯಕರ್ತರು ಬಂದಾಗ ಅವರಿಗೆ ಸ್ಪಂದನೆ ಕೊಡ್ಬೇಕು. ಏನ ಸಮಸ್ಯೆಗಳಿರ್ತದೆ, ಎಲ್ಲ ಹೊತ್ತು ಸರಿ ಇರೋದಿಲ್ಲ. ಒಂದು ಹೊತ್ತಲ್ಲಿ ಏನಾದ್ರು ತೊಂದರೆ ಆದಾಗ ಪಕ್ಷದ ಕಾರ್ಯಕರ್ತರಿಗೆ ನಾನು ಇದ್ದೇನೆ ಅನ್ನುವಂಥ ನಾಯಕರು ಬೇಕಲ್ಲ. ಅದಕ್ಕಾಗಿ ಸದಾ ಕಾಲ ಅವರ ಬಿಸ್ನೆಸ್ ಅನ್ನ ಅವ್ರ ಮನೆಯವರೆಲ್ಲ ನೋಡ್ಕೊಳ್ತಾರೆ. ಆದ್ರೆ ಒಂದಿಷ್ಟು ಸಮಯ ಬೆಳಿಗ್ಗೆ ಬೇಕು ಕೊಟ್ಟು ಮಧ್ಯಾಹ್ನ ಹೊತ್ತು ಪಕ್ಷಕ್ಕೆ ಮಾಡ್ತಾರೆ. ಪಕ್ಷದ ಚಟುವಟಿಕೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಒಂದು ವೇದಿಕೆ ಇದೆ, ಕಲಾಕ್ಷೇತ್ರ ಅನ್ನುವಂಥ ವೇದಿಕೆ. ಅದರಲ್ಲಿ ತುಂಬಾ ಚಟುವಟಿಕೆಗಳು ಇದ್ದಾರೆ ಅವರು. ಯಾವತ್ತೂ ಚಟುವಟಿಕೆ ಇರ್ತಾರೆ. ಅವ್ರದ್ದು ತುಂಬಾ ವರ್ಷಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ. ಹಾಗಾಗಿ ಅವರಿಗೆ ಇಲ್ಲಿ ಏನು ಕೊಡ್ಲಿಲ್ಲ ಅನ್ನುವಂತ ರೀತಿಯಿಂದ ಅವರು ಹೊರಟದಲ್ಲ. ನಮ್ಮ ಕಾರ್ಯಕರ್ತರು, ನಿನ್ನೆ ನಾನು ಹೇಳಿದ್ದಲ್ಲ, ಕಾರ್ಯಕರ್ತರಿಗೆ ನೋವಾಗಿ ಯಾಕಪ್ಪ ಈ ಪಕ್ಷದಲ್ಲಿ ಈ ರೀತಿ ಆಗುವಂಥದ್ದು, ಎಲ್ಲರನ್ನು ಮೂಲೆ ಗುಂಪು ಮಾಡೋದು ಯಾಕಪ್ಪ, ನಾವೆಲ್ಲ ಸೇರ್ಬೇಕು, ನಾವೊಂದು ಯೋಚನೆ ಮಾಡಬೇಕು ಪಕ್ಷಕ್ಕೋಸ್ಕರ. ಹಾಗಾಗಿ ನೀನೆ ಸೇರಿದಂಥದ್ದು. ಕಿಶೋರ್ ನಂಗೆ ಕೊಡಿ ಅಂತ ಎಲ್ಲೂ ಕೇಳಲಿಕ್ಕೆ ಹೋಗ್ಲಿಲ್ಲ ಅವ್ರು. ಯಾಕೆ ಕೇಳ್ತಾರ ಅವ್ರು? ನಾನು ಆಗ್ಲೇ ಹೇಳಿದೆ, ಒಬ್ಬ ಕಾರ್ಯಕರ್ತ ಕೇಳಿದೆ ಫೋನ್ ಮಾಡಿ, ಅವ್ರನ್ನ ನಿಲ್ಸಿದವ್ರು ಯಾರು ಅಂದ್ರೆ ಪಕ್ಷಕ್ಕಾಗಿ ಇಷ್ಟು ತ್ಯಾಗ ಮಾಡ್ರ ಮೇಲೆ ಪಕ್ಷ ಇವತ್ತು ಅವ್ರನ್ನ ಗುರುತಿಸ್ಬೇಕನ್ನುವಂಥದ್ದು ನಿಮ್ಮೆಲ್ಲರ ಒಂದು ಹಾರ್ಟ್ ಫೀಲಿಂಗ್. ಓಕೆ ಫೈನ್. ಈ ಕಾರ್ಯಕ್ರಮವನ್ನು ಸಾಕಷ್ಟು ಮಂದಿ ಬಿಜೆಪಿಯ ಹಿರಿಯ ನಾಯಕರು ಜಿಲ್ಲಾ ಮಟ್ಟದಲ್ಲೆಲ್ಲ ತುಂಬ ಮಂದಿ ನೋಡ್ತಾ ಇರ್ಬೋದು, ಖಂಡಿತವಾಗಿಯೂ ನೋಡ್ತಾ ಇರ್ಬೋದು. ಈ ಕಾರ್ಯಕ್ರಮದ ಮೂಲಕ ಬಿಜೆಪಿ ಪಕ್ಷದ ಈ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ಇರ್ತಾರಲ್ಲ, ಅವ್ರ ಒಪಿನಿಯನ್ನೇ ದೊಡ್ಡದಿದ್ದು. ಈಗ 2-3 ಮಂದಿ ಮಾತಾಡಿದ್ರಲ್ಲ, ಅದು ಅವ್ರ ಮಾತೆಲ್ಲ ಗೊತ್ತಾಗ್ತದೆ, ಹಾರ್ಟಿಂದ ಮಾತಾಡೋದು, ಯಾವ ಕಪಟನೂ ಇಲ್ಲ ಅಲ್ಲಿ. ಮತ್ತೆ ಇನ್ನೊಬ್ರು ಫೋನ್ ಮಾಡಿದಾರೆ ಈಗ. ಹಲೋ, ಎಸ್ ಸರ್ ದಯವಿಟ್ಟು ಟಿವಿ ವಾಲ್ಯೂಮ್, ನಮಸ್ಕಾರ, ಟಿವಿ ವಾಲ್ಯೂಮ್ ಒಂಚೂರು ಕಡಿಮೆ ಮಾಡಿ ಸರ್. ಟಿವಿ ವಾಲ್ಯೂಮ್ ಒಂದು ಕಡಿಮೆ ಮಾಡಿ. ಮಾಡಿದ್ರಾ? ನಿಮ್ಮ ಹೆಸರು ಹೇಳಿ ಮತ್ತು ಊರು ಹೇಳಿ ಮಾತಾಡಿ ಸರ್. ರಾಘವೇಂದ್ರ ಕಾಂಚನ್ ಅಂತ ಹೇಳಿ, ಜಿಲ್ಲಾ ಪಂಚಾಯತ್ ಸದಸ್ಯ. ಓ ರಾಘು ಕಾಂಚನ್ ಅವರೇ, ನಮಸ್ಕಾರ. ಹೇಳಿ, ಒಳ್ಳೆದಾಯ್ತು ನೀವು ಫೋನ್ ಮಾಡಿದ್ದು, ಒಳ್ಳೆದಾಯ್ತು. ಹೇಳಿ ಕಾಂಚನ್ ರೇ. ಅಲ್ಲ, ನಮ್ಗಂತೂ ಬಹಳ ಆಶ್ಚರ್ಯ. ಏನ್ ಆಶ್ಚರ್ಯ? ಅಲ್ಲ, ಇವರು ಯಾಕೆ ಮೂಲೆ ಗುಂಪಾದ್ರು ಅಂತ. ಅಂದ್ರೆ ಮೂಲ ಬಿಜೆಪಿ ಯಾರು, ಎಜಿ ಕೊಡ್ಗಿಯಾರ ಇವರ ಅಂತ ಹೇಳಿ ನಂಗೆ ಒಂಚೂರು ಇಲ್ಲಿ ಈಗ ತಿಳ್ಕೊಳ್ಬೇಕಾದಂತ ಒಂದು ಬಹಳ ದೊಡ್ಡ ಒಂದು ಆಸೆ ಇದೆ. ಇಲ್ಲಿ ಕುಂದಾಪುರ ಬಿಜೆಪಿ ಕೊಟ್ಟಿದ್ದವ್ರು ಯಾರು ಇದ್ರೆ, ಈಗ ನಿಮ್ಮ ಹತ್ರ ಕೇಳ್ತಿದ್ದೇನೆ, ಇಡೀ ಕ್ಷೇತ್ರ ಗೊತ್ತುಂಟು, ಈ ಉಡುಪಿ ಜಿಲ್ಲೆ ಆಗ್ಲಿ ಇಡೀ ರಾಜ್ಯ ಗೊತ್ತು. ಓಕೆ,
ಫೋನ್ ಡಿಸ್ಕನೆಕ್ಟ್ ಯಾಕಾಯಿತು ಅಂತ ಗೊತ್ತಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು. ರಾಘು ಕಾಂಚನ್ ನಮ್ಮ ಜೊತೆ ಮಾತನಾಡ್ತಿದ್ರು ಕೋಟಾದಿಂದ. ಜಿಲ್ಲಾ ಪಂಚಾಯತ್ ಸದಸ್ಯರು ಇತ್ತೀಚೆಗಷ್ಟೇ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೋಟಾದಲ್ಲಿ BJP ಪಕ್ಷದಿಂದ ನಿಂತು ಗೆದ್ದಂತಹ ಒಬ್ಬ ಯುವ ನಾಯಕರವರು. ಕಾಂಚನ್ರೇ, ನೀವು ಟಿ ವಿ ನೋಡ್ತಾ ಇದ್ದಾರೆ, ದಯವಿಟ್ಟು ತಪ್ಪು ತಿಳಿಬೇಡಿ. ಇಲ್ಲಿ ನಮ್ಮ ಕಡೆಯಿಂದ ನಿಮ್ಮ ಫೋನ್ ಡಿಸ್ಕನೆಕ್ಟ್ ಖಂಡಿತವಾಗಿಯೂ ಆಗಲಿಲ್ಲ. ಅದು ಹೇಗಾಯಿತು ಗೊತ್ತಿಲ್ಲ. ಖಂಡಿತವಾಗಿಯೂ ನಿಮಗೆ ಮತ್ತೆ ಇನ್ನೊಂದು ಸಲ ಕಾಲ್ ಮಾಡಿ ಮಾತಾಡುವಂಥ ಅವಕಾಶ ಇದೆ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ದಯವಿಟ್ಟು ತಪ್ಪು ತಿಳಿಬೇಡಿ. ಇದು ನಾನು ಆಗಲೇ ಹೇಳಿದೆ, ನಾವು ಯೋಚನೆಗಳು ಬಣಗಳು ನಾವು ಮಾತಾಡೋದೇ ಇಲ್ಲ. ಅದು ಯಾರೋ ಮಾತಾಡ್ತಿದ್ರೆ ಮಾತಾಡಬೇಡಿ ಅಂತೇನೆ. ಮೂಲ ಮುಂದೆ ಹಿಂದೆ ಅದು ಬೇಡ ನಮಗೆ. ಪಕ್ಷವನ್ನು ಕಟ್ಟಿದವರು ಎಷ್ಟೋ ವರ್ಷದಿಂದ ಹಿಂದಿಂದ ಇದ್ರು. ನಾನು ಒಂದು ಉದಾಹರಣೆ ಕೊಟ್ಟಿದೆ ಅಂದ್ರೆ ಕುಂದಾಪುರ ಭಾಗದಲ್ಲಿ. ಹಲೋ ರಾಜ್, ಒಂದು ನಿಮಿಷ. ಹಲೋ 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 ಕಾಂಚನ್ ರಾ, ಯಾರು ಮಾತಾಡ್ತಿರೋದು? ನಾವು ಸುಧೀರ್ ಶೆಟ್ಟಿ ಅಂತ, ಇವಾಗ ಯುವ ಮೋರ್ಚಾದ ಕೋಶಾಧಿಕಾರಿಯಾಗಿ ಇದ್ದೀವಿ. ಯುವ ಮೋರ್ಚಾದ ಕೋಶಾಧಿಕಾರಿ ಸುದೀಪ್ ಶೆಟ್ಟಿ. ಸುಧೀರ್ ಶೆಟ್ಟಿ ಅಂತ. ಸುಧೀರ್ ಶೆಟ್ರೆ, ಟಿವಿ ವಾಲ್ಯೂಮ್ ಒಂಚೂರು ಕಡಿಮೆ ಮಾಡಿ. ಟಿವಿ ನೋಡ್ತಾ ಇಲ್ಲ ಸರ್. ಓಕೆ, ಒಳ್ಳೇದಾಯ್ತು. ಮಾತಾಡಿ ಶೆಟ್ರೆ, ಮಾತಾಡಿ. ಹೇಳಿ. ಅದೇ ಈಗ ನೀವು ಹೇಳ್ಬೇಕೀಗ. ಅದೇ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾಕೆ ಪಕ್ಷದ ಬ್ಯಾನರ್ ನಲ್ಲಿ ನಿನ್ನೆ ಯಾಕೆ ಸಂಘಟನೆಯಲ್ಲಿ ಅವರು ಒಂದು ಖಾಸಗಿ ವಾಹಿನಿಯಲ್ಲಿ ಯಾಕೆ ಅವರು ಸಭೆ ಕರೆದ್ರು ಅಂತ ಕೇಳ್ತಿರೋದು ನಾವು. ಖಾಸಗಿ ಇದರಲ್ಲಿ ಯಾಕೆ ಸಭೆ ಕರೆದ್ರು ಅಂತ ನಮ್ಮ ಅಧ್ಯಕ್ಷರ ಗಮನಕ್ಕೂ ಬಂದಿಲ್ಲ. ಯಾಕೆ ಅವರು ನಮ್ದು ಈಗ ಬಿಜೆಪಿಯಲ್ಲಿ ನಮ್ದು ಕಾರ್ಯಕರ್ತರಿಗೆ ಗೊಂದಲವಿದೆ, ಅವನ ಸ್ಪಷ್ಟೀಕರಣ ಕೊಡ್ಲಿ ಅವರು. ನಾವಿವತ್ತು ಮೀಟಿಂಗ್ ಅಲ್ಲೂ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ವಿ, ಸ್ಪಷ್ಟೀಕರಣ ಕೊಟ್ಟಿಲ್ಲ. ಯಾರು ಸ್ಪಷ್ಟೀಕರಣ? ರಾಜೇಶ್ ಕಾವೇರಿ ಅವರು ಇದ್ದಾರಲ್ವಾ? ರಾಜೇಶ್ ಕಾವೇರಿ ಅವ್ರ ಪ್ರಶ್ನೆ ಇದು. ರಾಜೇಶ್ ಯಾಕೆ ನೀವು ಒಂದ್ ನಿಮಿಷ. ಈಗ ಸುಧೀರ್ ಶೆಟ್ರೆ ಆಗ್ಲೇ ಹೇಳಿದೆ, ಅವತ್ತ ಒಂದು 10 ನಿಮಿಷ ಮೊದ್ಲೇ ಹೇಳಿದೆ ನಾನು ಯಾಕೆ ನಾವು ಸಭೆ ಕರೆದಿದ್ದು ಅಂತ ಹೇಳಿದೆ. ನಾನು ಹೇಳಿದೆ, ಒಂದಷ್ಟು ಜನರಿಗೆ ಬೇಸರ ಇದೆ, ಏನು ಪಕ್ಷದಲ್ಲಿ ಆಗ್ತಾ ಇದೆ, ನಮ್ಮನ್ನ ಯಾಕೆ ಮೂಲೆ ಗುಂಪ. ಸುಧೀರ್ ಬೇರೆ ಬೇಕಾದ್ರೆ ಆ ಸಂಘದ ನಮ್ಮ ಪಕ್ಷದ ಬೇಕಾದ್ರೆ ಹೊರಗಡೆ ಹೋಗ್ಲಿ ಅವರು. ಆದ್ರೆ ಬೇರೆ ಸಂಘಟನೆ ವಿಷಯದಲ್ಲಿ, ನಮ್ಮ ಪಕ್ಷದ ವಿಷಯದಲ್ಲಿ ಒಂದು ತತ್ವ ಸಿದ್ಧಾಂತದಲ್ಲಿ ಇದ್ದವರಲ್ಲ ಅವರು. ಇದ್ದವರಾದ್ರೆ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಯಾಕೆ ಅವರು ಸಂಘಟನೆ, ಅದು ಖಾಸಗಿ ವಾಹಿನಿ, ಖಾಸಗಿ ಒಂದು ಹೋಟೆಲ್ ನಲ್ಲಿ ಯಾಕೆ ಸಭೆ ಕರೆದ್ರು? ನಮ್ದೊಂದು ಪಕ್ಷದ ಒಂದು ಆಫೀಸ್ ಇಲ್ವಾ? ಅಲ್ಲ ಸಭೆ ಕರೆದಿತ್ತಲ್ಲ ಅವರು. ಒಂದ್ ನಿಮಿಷ ಸುಧೀರ್, ಆಯ್ತು ರಾಜೇಶ್ ಅವರು ಹೇಳಿ. ಸುಧೀರ್, ನಾನ್ ರಾಜೇಶ್ ಕಾವೇರಿ ಕೇಳುತ್ತಾ ಸರ? ಹೌದು ಮಾತಾಡಿ. ಈಗ ನಾನು ಆಗವತ್ತ ಸಭೆ ಆದ ಕೂಡಲೇ ಮಾತಾಡ್ಬೇಕಂತಿದ್ದೆ, ಆದ್ರೆ ಅವಕಾಶ ಅಲ್ಲಿ ಸಿಕ್ಲಿಲ್ಲ. ನಾನು ಅದಕ್ಕೆ ಇಲ್ಲಿ ಕೂತಿದ್ದೆ ಅದೇ ಕಾರಣಕ್ಕಾಗಿ. ಅಲ್ಲಲ್ಲ, ನೀವು ಪ್ರಶ್ನೆ ಕೇಳ್ಬೇಕಾದರೂ ಪ್ರಶ್ನೆ ಕೇಳಿದ್ರೆ ಸಭೆಯನ್ನು ಮುಗಿಸಿದ್ರಿ. ಅಲ್ಲ, ನಾನು ಅಲ್ಲೇ ಇದ್ನಲ್ಲ ಸರ್, ನಾನು 4 ಗಂಟೆ 20 ನಿಮಿಷ ಕಿಶೋರ್ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ನಲ್ಲ. ನೀವು ಯಾರು ಬರ್ಬೋದು ಅಂತ ಕೂತ್ಕೊಂಡಿದ್ದೆ ನಾನು. ನೀವು ಕೇಳಿದ್ದು ಯಾರ ಹತ್ರ? ನಾನು ಇಲ್ಲಿ ವಾಪಸ್ ನಿಮ್ಮ ಹತ್ರ ಹೇಳ್ತೇನೆ, ನೀವು ಕೇಳಿ ಸರ್. ಸುಧೀರ್ ಅವರೇ, ಮೀಟಿಂಗ್ ಹೋದವ್ರು ಯಾರಾದ್ರೂ ಸ್ಪಷ್ಟೀಕರಣ ಸುಧೀರ್ ಅವ್ರೆ, ರಾಜೇಶ್ರೇ ಈ ಸಭೆಗೆ ಯಾಕೆ ಹೋಗಿದ್ರಿ, ನೀವು ಉತ್ತರ ಕೊಡಿ ಅಂತ ಕೇಳಿದ್ರೆ ನಾನು ಕೊಡ್ತಿದ್ದೆ. ನೀವು ಕೇಳಿದ್ ಯಾರಿಗೆ? ಕ್ಷೇತ್ರ ಅಧ್ಯಕ್ಷರು ಕೇಳಿದ್ದು. ಕ್ಷೇತ್ರ ಅಧ್ಯಕ್ಷರು ನೀವು ಅಲ್ಲಲ್ಲ ನೋಡಿ, ನನಗೂ ವಿವೇಚನೆ ಇದೆ, ಹೇಗೆ ಮಾತಾಡ್ಬೇಕು ವೇದಿಕೆಯಲ್ಲಿ, ಯಾರು ಮಾತಾಡ್ಬೇಕು ಅದೆಲ್ಲ ಗೊತ್ತಿದೆ. ನೀವು ಕೇಳಿ ಸರ್. ಕೇಳಿದ್ದು ನಿಮ್ ಪ್ರಶ್ನೆ ಗೊತ್ತಾಗಿದೆ. ಈಗ ರಾಜೇಶ್ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರ, ದಯವಿಟ್ಟು ಕೇಳಿ. ಸುಧೀರ್, ನೀವು ಪ್ರಶ್ನೆ ಕೇಳಿದಾಗ ಕೇಳಿದ್ದು ಕ್ಷೇತ್ರ ಅಧ್ಯಕ್ಷರು ವಿದಿನ್ ನಿಂತ್ಕೊಂಡ್ರು, ಕೂಡಲೇ ನಿಂತ್ಕೊಂಡು ಅವ್ರು ಉತ್ತರ ಕೊಡ್ಲಿಕ್ಕೆ ಹೋಗಿದ್ರು. ಆಗ ಇದ್ದಂತ ವೇದಿಕೆಯಲ್ಲಿ ಇದ್ದಂತವ್ರು ಈ ಸಭೆಯನ್ನ ಮುಗಿಸಿ ಮತ್ತೆ ಅಲ್ಲಲ್ಲ, ನಾನು ಆ ಸಭೆಯನ್ನ ಕಣ್ಣಾರೆ ಕಂಡಿದ್ದೇನೆ, ಇವತ್ತಿನ ಸಭೆಯನ್ನ. ಅಲ್ಲ ನೋಡಿ, ಇವತ್ತು ನೀವು ಈ ಸಭೆಯನ್ನ ಕೇಳ್ತೀರಿ ಅಲ್ವಾ? ಒಂದು ನಿಮಿಷ. ನಾನು ಭಿನ್ನಮತ ಇಲ್ಲ ಅಂತ ಹೇಳ್ತೀನಿ. ನಾನು ಭಿನ್ನಮತ ಇದ್ದದ್ದು ಯಾಕೆ ಹೇಳ್ತೇನೆ? ನಾನು ನೋಡಿ, ಹಿಂದೆ ಅಧ್ಯಕ್ಷನಾಗಿದ್ದ ಅವ್ರು ಭಿನ್ನಮತ ಇದೆ ಅಂತ ಅವ್ರು ಹೇಳಿಲ್ಲ. ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿಲ್ಲ, ಬಟ್ ಯಾವ್ದೋ ಬೇರೆ ತರದಲ್ಲಿ ಹೇಳಿದಾರೆ ಅವರು. ಅಲ್ಲ, ಬೇರೆ ತರದ್ದು ಹೇಳಿದ್ರು. ಅದು ಬಿಜೆಪಿ ಆಫೀಸ್ ಇದೆಯಲ್ಲ, ನಾನು ಅದಕ್ಕೆ ಫಸ್ಟ್ ಹೇಳಿದೆ ಸರ್. ಸುಧೀರ್ ಅವರೇ, ಬಿಜೆಪಿ ಆಫೀಸಲ್ಲಿ ಹಬ್ಬ ಅಂದ್ರೆ 250 ಜನ ಕೂತ್ಕೊಳ್ಬಹುದು. ನಮ್ದು ಬಹುಶಃ 400 ಜನ 300 ಜನ ಒಂದು ವೇಳೆ ಆದ್ರೆ ಅದಕ್ಕಾಗಿ ಹೊರಗಡೆ ಮಾಡಿದ್ದು. ನಾನು ಆಗಲೇ ಹೇಳಿದ್ದೇನೆ, ಪಕ್ಷದ ವೇದಿಕೆಯಲ್ಲೇ ಆಗಿದ್ದಂಥದ್ದು. ನೀವು ಈ ಸಭೆ ಯಾಕೆ ಮಾಡಿದ್ರಿ ಕೇಳಿದ್ರಿ, ತಪ್ಪಿಲ್ಲ, ನೀವು ಕೇಳಿದ್ರೆ ಸರಿ ಇದೆ. ಆದ್ರೆ ನಾನು ಅಧ್ಯಕ್ಷ ಆಗಿದ್ದಾಗ
ನಾನು ಅಧ್ಯಕ್ಷ ಆಗಿದ್ದಾಗ ಕ್ಷೇತ್ರದ ಮೂಲೆಯಲ್ಲಿ ಕೆಲವು ಸಭೆ ಆಗ್ತಿತ್ತು, ಗೊತ್ತಿತ್ತಲ್ಲ ನಿಮ್ಗೆ? ಅವತ್ತು ನೀವು ಯಾರ ಹತ್ರ ಮಾತಾಡಿದ್ರೆ ಯಾಕೆ ಅಲ್ಲಿ ಸಭೆ ಆಗ್ತಿದೆ, ಕ್ಷೇತ್ರದ ಅಧ್ಯಕ್ಷರು ಯಾಕಿಲ್ಲ, ಅಥವಾ ಪಕ್ಷದ ಕಚೇರಿಯಲ್ಲಿ ಸಭೆ ಯಾಕೆ ಆಗ್ತಿಲ್ಲ ಕೇಳಬೇಕಾಗಿತ್ತು. ಅಲ್ಲ ಸರ್, ಅಲ್ಲ ನಾನು ಮಾತಾಡಿದ್ದೀನಿ, ನೀವು ಮಾತಾಡಿದ್ರೆ ನಾನು ಉತ್ತರ ಕೊಟ್ಟಿದ್ದೇನೆ. ಸುಧೀರ್ ಅವ್ರೆ ನೀವು ಮಾತಾಡಿದ್ರೆ ನಾನು ಉತ್ತರ ನಮ್ಮ ಪಕ್ಷದಲ್ಲೂ ಪಕ್ಷದ ನಮ್ಮ ಪಕ್ಷದಲ್ಲಿ ಯಾವ ಭಿನ್ನಮತಗಳು ಇಲ್ಲ, ಆಗ್ಲಿಕ್ಕೆ ಬಿಡೋದಿಲ್ಲ. ನಮ್ಮ ಪಕ್ಷದಲ್ಲಿ ಭಿನ್ನಮತ ಇಲ್ಲ, ಶಿಸ್ತಿನ ಪಕ್ಷ ನಾನೇ ಹೇಳ್ತಾ ಇದ್ದೇನಲ್ಲ. ಅಲ್ಲ ನಾನೇ ಹೇಳ್ತಾ ಇದ್ದೇನೆ, ಪಕ್ಷ ಶಿಸ್ತಿನ ಪಕ್ಷ. ನಮಗೆ ಪಕ್ಷವನ್ನ ಹೇಗೆ ನಡ್ಸ್ಕೊಳ್ಬೇಕಂತ ನಮ್ಮ ಹಿರಿಯ ನಾಯಕರು ಹೇಳಿಕೊಟ್ರೆ ನಾನು ಹೇಳಿದ್ದೇನೆ. ಅಲ್ಲ ಸರ್, ಗೊತ್ತಿದೆ ನೀವು ಎಲ್ಲಿದ್ದಿದ್ರಿ, ಎಲ್ಲಿಗೆ ಬಂದಿದ್ರಿ ಎಲ್ಲ. ಸುಧೀರ್ ಒಂದ್ ನಿಮಿಷ. ಅಲ್ಲ ಸುಧೀರ್ ಅವರೇ, ನೀವ್ ಎಲ್ಲಿದ್ದಿದ್ರಿ, ನಿಮ್ಮನ್ನ ಕರ್ಕೊಂಡು ಬಂದವರು ಯಾರು, ನೀವ್ ಈಗ ಎಲ್ಲಿದ್ರಿ ಎಲ್ಲ ಗೊತ್ತಿದೆ ನನಗೆ. ನಾನ್ ನಿಮ್ ಬಗ್ಗೆ ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆ ಮಾತಾಡೋದಿಲ್ಲ. ನಾನ್ ಅವತ್ತಿನಿಂದ ಇವತ್ತಿನವರೆಗೆ ನೋಡಿ, ನಾನು ಅವತ್ತಿನಿಂದ ಇವತ್ತಿನವರೆಗೂ ಸರಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಮ್ಮ ನೋವಾಗಿದೆ ಯಾವತ್ತು ಹೇಳಿದ್ರಿ ನೀವು ಪಕ್ಷ ನಿಮ್ಮ ಅಧ್ಯಕ್ಷರನ್ನು ತ್ಯಜಿಸುವಾಗ ಹೇಳಿದ್ರಿ ನೋವಾಗಿದೆ, ತುಂಬಾ ನೋವಾಗಿದೆ. ಆ ನೋವು ಏನಾಗಿದೆ ಇವತ್ತು ನೀವು ನಂಗೆ ಹೇಳಿ. ಓಕೆ ಸುಧೀರ್ ಇಲ್ಲ ಅಲ್ಲ ಇಲ್ಲಿ ಮತ್ತಿದಾಗೋದು ಬೇಡ. ಈಗ ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಹೇಳಿ, ಮತ್ತೆ ಅವ್ರು ಉತ್ತರ ಕೊಡ್ಲಿ. ಸುಧೀರ್ ನಾನು ಅದೇ ಹೇಳೋದು, ನಮ್ಮ ಸ್ಪಷ್ಟೀಕರಣ ಕೊಡಿ. ಯಾವ್ದ್ರ ಸ್ಪಷ್ಟೀಕರಣ? ಯಾಕೆ ಒಂದು ಪಕ್ಷದ ಇದಾಗ್ಬಿಟ್ಟು ಸಂಘಟನೆ ಆಗ್ಬಿಟ್ಟು ಪಕ್ಷದಿಂದ ಹೊರಗೆ ಹೋಗಿ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಖಾಸಗಿ ಒಂದು ನಮ್ಮ ಹೋಟೆಲಲ್ಲಿ ಯಾಕೆ ಸಭೆ ಕರೆದಿಲ್ಲ? ಒಂದ್ ನಿಮಿಷ, ಈಗ ಒಂದ್ ನಿಮಿಷ ಸುಧೀರ್, ಈಗ ಪಕ್ಷದ ಕಚೇರಿಯಲ್ಲಿ ಇವರು ಸಂಘಟನೆಗಾಗಿ ಸಮಾಲೋಚನೆ ಸಭೆ ಮಾಡಬಹುದಾಗಿತ್ತು ಅಂತ ನಿಮ್ ಪ್ರಶ್ನೆ ಕರೆಕ್ಟ್ ಅಲ್ಲ? ಅದಕ್ಕೆ ರಾಜೇಶ್ ಅವ್ರ ಉತ್ತರ ಏನಂತಂದ್ರೆ ಬಿಜೆಪಿ ಅಲ್ಲ ಒಂದ್ ನಿಮಿಷ ನಿಮ್ಮ ಪ್ರಶ್ನೆ ಕ್ಲಾರಿಫಿಕೇಶನ್. ಈಗ ನಿಮ್ಮ ಸ್ಟ್ರೈಟ್ ಪ್ರಶ್ನೆ ಅವ್ರು ಯಾಕೆ ಅಲ್ಲಿ ಮಾಡಿದ್ರು ಅಂತ. ಅದಕ್ಕೆ ರಾಜೇಶ್ ಅವ್ರ ಕ್ಲಾರಿಫಿಕೇಶನ್ ಏನಂತಂದ್ರೆ, ಪಕ್ಷದ ಕಚೇರಿಯಲ್ಲಿ ಹಬ್ಬಬ್ಬ ಅಂತಂದ್ರೆ ಒಂದು 230ರಿಂದ 50 ಜನ ಸೇರ್ಬಹುದು, ನಮ್ದು 300-400 ಜನ ಆದ್ರೆ ಮತ್ತೆ ಅಲ್ಲಿ ಏನ್ ಮಾಡೋದು, ಅದಕ್ಕೆ ಹೊರಗೆ ಮಾಡಿದ್ದಾರೆ ಅಂತ ಕ್ಲಾರಿಫಿಕೇಶನ್. ಕ್ಲಿಯರ್? 300-400 ಜನ ಆಗ್ಬೋದು ಸರ್, 300-400 ಜನ 500 ಜನ ಆಗ್ಬೋದು, 1,000 ಜನ ಆಗ್ಬೋದು. ಅವ್ರು ಪಕ್ಷದ ಯಾರಿಗೆ ಅವ್ರು ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದಾರಾ? ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಕಾರ್ಯದರ್ಶಿ ಶಂಕರ ಅಂಕದಕಟ್ಟೆ ಇದ್ರಲ್ಲ, ಉಪಸ್ಥಿತಿ ಇದೆಯಲ್ಲ. ಯಾವ ಉಪಾಧ್ಯಕ್ಷ ಕೊಟ್ಟಿದ್ದಾರೆ, ಯಾವ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದಾರೆ? ಅಲ್ಲ ಒಂದ್ ನಿಮಿಷ, ಒಂದ್ ನಿಮಿಷ. ನಿನ್ನೆ ಇದ್ದವರೆಲ್ಲ ಯಾರ್ಯಾರಲ್ಲ ಅಂತಂದ್ರೆ, ನಿನ್ನೆ ಶಂಕರ ಅಂಕದಕಟ್ಟೆ, ಪ್ರಧಾನ ಕಾರ್ಯದರ್ಶಿ, ರವೀಂದ್ರ ಪ್ರಧಾನ ಕಾರ್ಯದರ್ಶಿಗಳಲ್ಲ ಅವರು. ರವೀಂದ್ರ ದೊಡ್ಡಮನೆ, ರವೀಂದ್ರ ದೊಡ್ಡಮನೆ ನಮ್ಮ ಕೋರೇಶ್ವರದ ಪ್ರಧಾನ ಕಾರ್ಯದರ್ಶಿ ಇರ್ಬೋದು. ಬೆಳವೆ ವಸಂತ್ ಕುಮಾರ್ ಶೆಟ್ರು, ಅವರು ಮಾಜಿ ಉಪಾಧ್ಯಕ್ಷರು, ಉಡುಪಿ ಮಾಜಿ ಜಿಲ್ಲಾಧ್ಯಕ್ಷರು ರಾಜೀವ್ ಶೆಟ್ಟಿ ಅವರು ಮಾಜಿ ಪ್ರಧಾನ ಕಾರ್ಯದರ್ಶಿಗಳು. ಈಗ ಒಂದ್ ನಿಮಿಷ ಉದಯ್ ಪೂಜಾರಿ, ರಾಜೀವ್ ಶೆಟ್ಟಿ, ವಿಠಲ್ ಪೂಜಾರಿ, ಮೇರಡಿ ಸತೀಶ್ ಶೆಟ್ರು, ಪ್ರದೀಪ್ ಚಂದ್ರ ಶೆಟ್ಟಿ, ಬಿತ್ಕಲ್ ಕಟ್ಟೆ ಮಾಜಿ, ಇವಾಗ ಹಾಜಿ ಇದ್ದಾರೆ ಅವರು. ಎಲ್ಲ ಮಾಜಿಗಳನ್ನ ಕೂರಿಸ್ಕೊಂಡು ಹಾಜಿಗೆ ಯಾರಿಗೂ ಹುದ್ದೆ ಕೊಡ್ಲಿಲ್ಲ. ಅಲ್ಲ ಯಾರಿಗೂ, ಇವರೆಲ್ಲ ಹಿರಿಯರಲ್ವಾ ಪಕ್ಷದಲ್ಲಿ? ಅಲ್ಲ ಯಾರಿಗೂ ಹುದ್ದೆ ಕೊಡ್ತಿದ್ರ ಮೇಲೆ ಹಾಜಿ ಆಗದೆ ಮಾಜಿ ಆಗದೆ ಮತ್ತೆಂತ ಆಗುದು? ಅಲ್ಲ ನಾವು ಚರ್ಚೆ ಮಾಡಿದ್ರೆ ಅಲ್ಲಿ ಯಾರಿಗೂ ಹುದ್ದೆ ಕೊಡ್ತಾ ಇಲ್ಲ ಅಂತ ಹೇಳಿದ ಮೇಲೆ ಎಲ್ಲರೂ ಮಾಜಿ ಆಗ್ಲೇಬೇಕಲ್ಲ. ಈಶ್ವರಪ್ಪ ಅವರು ಬೇರೆ ಬಣ ಮಾಡ್ತಾರಂತ ಹೋದಾಗ ನಾವು ಯಡಿಯೂರಪ್ಪನಿಗೆ ಸಪೋರ್ಟ್ ಮಾಡ್ತೀವಿ. ಯಾಕೆ ಹೇಳಿ? ಪಕ್ಷ ಸಿದ್ಧಾಂತ ನಡೆಯಲಿ ಹೋಗಿ ಅಂತಲ್ವಾ? ಈಗ ಒಂದು ನಿಮಿಷ ಸುಧೀರ್ ಅವರೇ, ನಾನೊಂದು ಪ್ರಶ್ನೆ ಕೇಳ್ಬೇಕು ನಿಮ್ಗೀಗ. ಸುಧೀರ್ ಅವರೇ, ಒಂದ್ ಪ್ರಶ್ನೆ ಏನಂತಂದ್ರೆ, ನೋಡಿ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಧ್ಯಕ್ಷನ ಆಯ್ಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲ ಹಿರಿಯರನ್ನ, ಎಲ್ಲ ಈ ಕಡೆ ಎಲ್ಲ ಇರೋರನ್ನ ಎಲ್ಲರನ್ನ ರಿಜೆಕ್ಟ್ ಮಾಡಿ ಬೇರೆದೇ ಒಂದು ಗುಂಪಿಗೆ ಎಲ್ಲದಕ್ಕೂ ಒಂದು ಪ್ರಾಶಸ್ತ್ಯ ಕೊಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಹೌದಾ ತಪ್ಪಾ ಸರಿಯಾ ಹೇಳಿ? ನಾನು ಹೇಳ್ತೇನೆ ಕೇಳಿ. ಯಾರು ನಮ್ದು ಯಾವುದೇ ರೀತಿಯ ಬಣ ಇಲ್ಲ. ನಮ್ದು ನಾವು ಯಾರೇ ಕುರ್ಚಿಗೆ ಅಂಟಿಕೊಂಡಿಲ್ಲ. ಓಕೆ ಆಯ್ತು, ಕುರ್ಚಿಗೆ ಅಂಟಿಕೊಂಡಿಲ್ಲ. ನಾವು ನಾನು ಬೇಕಾದ್ರೆ ಕೋಶಾಧಿಕಾರಿಗೆ, ಯುವ ಮೋರ್ಚಾ ಕೋಶಾಧಿಕಾರಿ ನಾನೇ ರಾಜೀನಾಮೆ ಕೊಡ್ತೇನೆ. ಅವರು ಜಿಲ್ಲಾ ಉಡುಪಿ ಜಿಲ್ಲಾ ಹಿಂದುಳಿದ ಮೋರ್ಚಾದ ಅಧ್ಯಕ್ಷ ಬರ್ಲಿ, ನಾನು ಕುರ್ಚಿಗೆ ಅಂಟಿಕೊಂಡಿಲ್ಲ. ಆಯ್ತಾ? ನಮ್ದೇನು ಗೊತ್ತಾ, ಪಕ್ಷ ಸಿದ್ಧಾಂತದ ಪ್ರಕಾರ ಹೋಗ್ಲಿ. ಹಿಂದೆ ಇರ್ಬೋದು ಬಿಜೆಪಿಲಿ 2 ಬಣ, ಆ ಬಣ ಈ ಬಣ ಅಂತ ಇರ್ಬೋದು. ಇವಾಗ ನಾವು ಪಕ್ಷದ ದೃಷ್ಟಿಯಿಂದ ಪಕ್ಷದ ಬಲವರ್ಧನೆಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಅಲ್ವಾ? ಸುರೇಶ್ ಶೆಟ್ಟರ್ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಇವಾಗ ನಮ್ಮ ಅಧ್ಯಕ್ಷರು ಸುರೇಶ್ ಶೆಟ್ಟರ್ ನೇತೃತ್ವದಲ್ಲಿ ಅವ್ರು ಸಭೆ ಕರೀಲಿ. ಆದ್ರೆ ಅದು ಬಿಟ್ಟು ಸುರೇಶ್ ಶೆಟ್ಟರ್ ಗಮನಕ್ಕೆ ಬರದೆ, ಪಕ್ಷಕ್ಕೆ ಗಮನಕ್ಕೆ ಬರದೆ ಯಾಕೆ ಇವ್ರು ಸಭೆ ಕರೆದು ಅಂತ ನಾವು ಕೇಳ್ತಾ ಇರೋದು. ನಾನು ಹೇಳ್ತೇನೆ ಸುಧೀರ್,
ಅಲ್ಲ ನೀವು ಹೇಳಿ. ಓಕೆ ಸುಧೀರ್, ಓಕೆ ಥ್ಯಾಂಕ್ಸ್. ಈಗ ನಿಮ್ಮ ಪ್ರಶ್ನೆ ಗೊತ್ತಾಯ್ತು, ರಾಜೇಶ್ ಮಾತಾಡ್ತಾರೆ. ಥ್ಯಾಂಕ್ ಯು. ಎಸ್. ಈಗ 2 ತಿಂಗಳಿಂದ ಸಮಸ್ಯೆಗಳಾಗ್ತಾ ಇದೆ, ಅದನ್ನ ಹೊರಗಡೆ ಹೇಳಬಾರ್ದು. ಪಕ್ಷ ಶಿಸ್ತಿರ ಪಕ್ಷ ಅಲ್ವಾ, ಕರೆಕ್ಟ್. ಹಾಗೆ ಹೇಳಬಾರ್ದು ಅನ್ನೋಗೋಸ್ಕರ ಒಳಗೆ ಇದೆ ಅದು, ಇವ್ರಿಗೆ ಗೊತ್ತಿಲ್ಲ. ನಾವು ಹೇಳುವವರಿಗೆಲ್ಲ ಹೇಳಿದ್ದೇವೆ, ಕ್ಷೇತ್ರ ಅಧ್ಯಕ್ಷರು ಗುಣಿಸ್ಕೊಂಡು ಹೇಳಿದ್ದೇನೆ, ಜಿಲ್ಲೆಗೂ ಹಲವು ಬಾರಿ ಬಂದಿದ್ದೇನೆ. ಜಿಲ್ಲೆಗೆ ಬಂದಾಗ ಕ್ಷೇತ್ರ ಅಧ್ಯಕ್ಷರು ಬಂದಿದ್ರಲ್ಲಿ ಒಂದು ಅವರ ಕೋಣೆಯಲ್ಲಿ, ಜಿಲ್ಲಾಧ್ಯಕ್ಷ ಕೋಣೆಯಲ್ಲಿ ಚರ್ಚೆ ಆಗಿದೆ. ಅದೆಲ್ಲ ಹೊರಗಡೆ ಹೇಳ್ಬಾರ್ದು. ಪಕ್ಷದ ಒಳಗಿನ ವಿಷಯಗಳನ್ನು ನಾನು ಬಹಿರಂಗ ಮಾಡೋನಲ್ಲ. ನಾನು ಕರೆಕ್ಟ್. ನಾನು ಅದನ್ನು ಕಲ್ತ್ಕೊಂಡು ಬರಲೂ ಇಲ್ಲ. ಅಲ್ಲಿ 2 ತಿಂಗಳಿಂದ ಏನೆಲ್ಲ ನಾವು ಕಂಪ್ಲೇಂಟ್ಗಳನ್ನ ಕೊಡ್ತಿದ್ದೇವೆ, ಅದನ್ನ ಇವತ್ತಿನವರೆಗೂ ಜಾರಿಗೊಳಿಸ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರೆಲ್ಲ ಒಟ್ಟು ಸೇರಿ ಒಂದು ದಿನ ಸಭೆ ಮಾಡಿದಾಗ ಅಲ್ಲಿ ಹೋಗಬಾರ್ದು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಕಾರ್ಯಕರ್ತರು ನೋವಾದ್ರ ಮೇಲೆ ಕೇಳೋರು ಯಾರು? ಹೋಗಲೇಬೇಕಲ್ಲ, ಯಾರು ಮುಖಂಡರು. ನಾನು ಇಲ್ದಿದ್ರೆ ಬೇರೆ ಯಾರು ಹೋಗ್ತಿದ್ರು. ನಾನು ಎಲ್ಲೇ ಇದ್ದೆ ಕುಂದಾಪುರ, ನಾನು ಹೋಗಿದ್ದೆ. ಪಕ್ಷದ ಕಾರ್ಯಕರ್ತರು ಕೇಳಿದಾಗ ಪಕ್ಷದ ಮುಖಂಡರು ಯಾರು ಬರ್ಬೇಕಾಗಿತ್ತು, ಸುರೇಶ್ ಶೆಟ್ಟಿ ಬರ್ಬೇಕಾಗಿತ್ತು. ಸುರೇಶ್ ಶೆಟ್ಟಿ ಬರಬಾರ್ದು ಯಾರು ಹೇಳಲಿಲ್ಲ. ಅವ್ರಿಗೆ ಕರೆದಿದ್ರಿ? ಗೊತ್ತಿಲ್ಲ ನನಗೆ, ಕರೆದವ್ರು ಯಾರು ಗೊತ್ತಿಲ್ಲ. ನಾವಂತೂ ಸಂಘಟನೆ ಮಾಡ್ತಾರಲ್ಲ, ಒಟ್ಟಾರೆ ಆಗಿದೆ ಅಲ್ಲಿ 10 ಜನರು 10 ಕೆಲಸ ಆಗಿದೆ ಅಲ್ಲಿ. ಒಬ್ಬರಿಂದ ಫೋನ್ ಹೋಗಿ ಅಲ್ಲಿ ಕರೆದಲ್ಲ ಅದು. ರಾಜ್, ಹಾಗಾದ್ರೆ ನಿನ್ನೆ ನಡೆದಂತ ಇದಕ್ಕೆ ಸಭೆಗೆ ರೂವಾರಿ ಯಾರು? ಈಗ ರೂವಾರಿ ಇಲ್ಲ. ಎಲ್ಲರಿಗೂ ಬೇಜಾರಾದವರು. ಶುವರ್. ನಾನು ಹೇಳಿದೆಲ್ಲ, ಆಗ್ಲೇ ಹೇಳಿದೆ. ಅಲ್ಲಿ ಬಂದಂತ ಹಿರಿಯರನ್ನ ವೇದಿಕೆಗೊಳಿಸಿದ್ರು ಬಿಟ್ರೆ, ಯಾರು ಅಲ್ಲಿ ಹಿರಿಯರು ಇದ್ದಾರೆ, ಹುದ್ದೆಯಲ್ಲಿ ಇದ್ದಾರೆ, ಹಿಂದೆ ಬೇರೆ ಬೇರೆ ಮೋರ್ಚಾಗಳಲ್ಲಿ ಕೆಲಸ ಮಾಡಿದ್ದಾರೆ ಅಥವಾ ಜನಪ್ರತಿನಿಧಿ ಆಗಿದ್ದಾರೆ, ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ವೇದಿಕೆಯಲ್ಲಿ ಕುಳಿಸುವಂಥದ್ದು, ಗೌರವ ಕೊಡುವಂಥದ್ದು ಮಾಡಿದ್ದೇವೆ. ನಾನು ಹಿಂದುಳಿದ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಆದ್ರಿಂದ ರಾಜೇಶ್ ಕೂತ್ಕೊಳ್ಳಿ ಅನ್ನುವಂಥದ್ದು ಯಾರು ಹೇಳಿದ್ರು, ಕೂತ್ಕೊಂಡಿದ್ದೇನೆ. ಮಾತುಗಳು ಬರ್ತಾ ಇದೆ. ಪ್ರಥಮ ಒಂದು 10-15 ನಿಮಿಷ ಪತ್ರಿಕೆಯವರು ಅವ್ರಿಗೆ ಯಾರೋ ಮಾಹಿತಿ ಕೊಟ್ಟಿದ್ದಾರೆ, ಅವ್ರು ಬಂದಿದ್ದಾರೆ. ರಾಜೇಶ್ ಒಂದು ಸಾರಿ ನಾನು ನಿಮ್ಗೆ ಇಲ್ಲಿ ಬ್ರೇಕ್ ಮಾಡ್ತೇನೆ. ಇಲ್ಲಿಂದ ದಯವಿಟ್ಟು ಮತ್ತೆ ನೀವು ಮುಂದುವರಿಸಿ, ಒಂದು ಬ್ರೇಕ್ ತೊಗೊಳ್ಬೇಕೀಗ. ಸಾರಿ. ಓಕೆ ವೀಕ್ಷಕರೇ, ನೋಡ್ತಾ ಇದ್ದೀರಿ ಈ ವಿಶೇಷ ಕಾರ್ಯಕ್ರಮ. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿತದೆ. ಓಕೆ, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ರಾಜೇಶ್ ಕಾವೇರಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇದು ಒಂದು ವೇದಿಕೆ ಅಷ್ಟೇ. ಇಟ್ಸ್ ಜಸ್ಟ್ ಎ ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಇಲ್ಲೊಂದು ನಾವು ಒಂದು ಮಾಧ್ಯಮವಾಗಿ ಒಂದು ಬೇರೆ ಯಾವುದೇ ಇಲ್ಲಿ ಉದ್ದೇಶ ಇಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬಾರ್ದು. ಕೋಟ ರಾಘವೇಂದ್ರ ಕಾಂಚನ್ ಮತ್ತೊಮ್ಮೆ ಮಾತಾಡ್ತಾರೆ. ರೈಟ್. ಹಲೋ, ನಮಸ್ಕಾರ ರಾಘವೇಂದ್ರ ಕಾಂಚನ್ ರೇ. ಹೌದು, ನಮಸ್ತೆ ಸರ್. ಆವಾಗ ಫೋನ್ ಡಿಸ್ಕನೆಕ್ಟ್ ಯಾಕಾಯ್ತು ಅಂತ ಗೊತ್ತಿಲ್ಲ, ದಯವಿಟ್ಟು ತಪ್ಪು ತಿಳಿಬೇಡಿ, ಮಾತಾಡಿ ಸರ್. ಇಲ್ಲ ಹೇಳಿ ಸರ್. ಇವಾಗ ಏನು ಗೊತ್ತಾ ಸರ್, ಹೇಳಿ. ಇವರು ನಿಮ್ಮ ಚಾನೆಲ್ ಅಲ್ಲಿ ಬರ್ತಾ ಉಂಟು, ಲೈನ್ ಅಲ್ಲಿ ಬರ್ತಾ ಉಂಟು. ಆವತ್ತು ಪ್ರತಿಭಟನೆ ಮಾಡಿ ರಾಷ್ಟ್ರೀಯ ಪಕ್ಷದ ಒಂದು ಚಿಹ್ನೆಯನ್ನು ಸುಟ್ಟಾಕಿದವರಿಗೆ ಇವತ್ತು ಮನೆ ಕೊಡ್ತಾ ಇದ್ದಾರೆ. ಆ ಪಾರ್ಟಿ ಬಗ್ಗೆ ಆವತ್ತು ಇದ್ದವರಿಗೆ ಇವತ್ತು ಸ್ಥಾನಮಾನ ಇಲ್ಲ ಅಂತ ಹೇಳಿ. ಬಟ್ ಆವತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಯಾರು ಹೇಳಿದ್ದಾರೆ ಇವರಿಗೆ? ಶ್ರೀನಿವಾಸ್ ಶೆಟ್ಟಿ ಹೇಳಿದಾರಾ ಅಥವಾ ಕಿರಣ್ ಕೊಡ್ಗಿ ಅವ್ರು ಹೇಳಿದಾರಾ, ಎಜಿ ಕೊಡ್ಗಿ ಅವ್ರು ಹೇಳಿದಾರಾ? ಜನರಿಗೆ, ಕಾರ್ಯಕರ್ತರಿಗೆ ಯಾವುದೋ ಒಂದು ವ್ಯವಸ್ಥೆಯಲ್ಲಿ, ಪಾರ್ಟಿ ಬಗ್ಗೆ ಅಂತಲ್ಲ, ಯಾವುದೋ ವ್ಯವಸ್ಥೆಯಲ್ಲಿ ಶ್ರೀನಿವಾಸ್ ಶೆಟ್ಟಿಗೆ ನೋವು ಆಗಿದೆ, ಕರೆಸಿ ಅವಮಾನ ಆಗಿದೆ. ಒಂದೇ ಒಂದು ಕಾರಣಕ್ಕೆ ರಾಜೇಶ್ ಕಾವೇರಿ ಇದ್ರು ಪ್ರತಿಭಟನೆಯಲ್ಲಿ, ಶಿವಕುಮಾರ್ ಇದ್ರು, ಬೆಳೆ ವಸಂತ್ ಕುಮಾರ್ ಶೆಟ್ಟಿ ಇದ್ರು. ಇವತ್ತು ನಿನ್ನೆ ಪ್ರತಿಭಟನೆಯಲ್ಲೂ ಅವರೇ ಇದ್ರು. ಪ್ರತಿಭಟನೆ ಅಲ್ಲ, ನಿನ್ನೆ ಸಭೆಯಲ್ಲಿ ಕೂಡ ಅವರೇ ಇದ್ರು. ಯಾರು ಶ್ರೀನಿವಾಸ್ ಶೆಟ್ಟಿ ಹೇಳಿದಾರೆ ಅಂತೇಳಿ ಪ್ರೂಫ್ ಮಾಡ್ತಾರ ಅವರು? ಪ್ರತಿಭಟನೆ ಮಾಡಿ ಅಂತೇಳಿ ಅಥವಾ ಫ್ಲಾಗ್ ಸುಟ್ ಹಾಕಿ ಅಂತೇಳಿ ಹೇಳಿದಾರ? ಮೂಲ ಬಿಜೆಪಿ ಯಾರು? ಮೂಲ ಬಿಜೆಪಿ ಮೊನ್ನೆ ಶಾಸನದಲ್ಲಿ ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ನೊಟ್ಟಿ ಸೇರ್ಕೊಂಡು ಪ್ರೆಸಿಡೆನ್ಶಿಪ್ ತಗೊಂಡವರು ಮೂಲ ಬಿಜೆಪಿ ಅವರ? ಅವ್ರು ಇವತ್ತು ನಿನ್ನೆ ಸಭೆಯಲ್ಲಿ ಕೂತ್ಕೊಂಡು ಅವ್ರು ದೊಡ್ಡವ್ರು ಮಾತಾಡ್ಲಿಕ್ಕೆ ಅವ್ರಿಗೆ ನೈತಿಕತೆ ಇದೆಯಾ? ನೇರ ಚರ್ಚೆ ಮಾಡ್ತೀರಾ ಸರ್? ಅವ್ರ ಹತ್ರ ಕೇಳಿ. ಇವತ್ತು ಯಾರು ಫ್ಲಾಗ್ ಸುಟ್ಟವ್ರು? ಯಾರು? ಅವರೇ ಸುಟ್ಟಿದ್ದು. ಶ್ರೀನಿವಾಸ್ ಶೆಟ್ಟಿ ಹೇಳಿದಾರ? ಇಡೀ ರಾಜ್ಯ ಗೊತ್ತುಂಟು ಶ್ರೀನಿವಾಸ್ ಶೆಟ್ಟಿ ಹೇಗೆ, ಕುಂದಾಪುರ ಶಾಸಕ ಹಾಲಾಡಿ ಅವರು ಹೇಗೆ ಅಂತೇಳಿ ಇಡೀ ರಾಜ್ಯ ಗೊತ್ತುಂಟು. ಅವರೇ ಕಡೆ ಸಮಾಧಾನ ಮಾಡಿದ್ದು, ಪ್ರತಿಭಟನೆ ಮಾಡಬೇಡಿ, ನಿಲ್ಲಿಸಿ, ವ್ಯವಸ್ಥೆ ಹಾಳು ಮಾಡಬೇಡಿ, ನಿಮ್ಮ ಹತ್ರ ಕೈ ಮುಗಿದು ಬೇಡ್ಕೊಂಡಿದ್ರು. ಅದ ನಂತರ ಪ್ರತಿಭಟನೆ ನಿಂತಿ ಸರ್. ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಮಿಸ್ಗೈಡ್ ಮಾಡ್ತಾರೆ ಜನರನ್ನು? ಶ್ರೀನಿವಾಸ್ ಶೆಟ್ಟಿ ಹೇಳಿದಾರ? ಪಾರ್ಟಿಯಲ್ಲಿ ಇದ್ದಾರಾ? ಕಿಶೋರ್ಗೆ ಪೋಸ್ಟ್ ಕೊಡಬೇಡಿ ಅಂತ ಹೇಳಿಕ್ಕೆ ಶ್ರೀನಿವಾಸ್ ಶೆಟ್ಟಿ ಪಾರ್ಟಿಯಲ್ಲಿ ಇದ್ದಾರಾ? ಯಾವ ಸ್ಥಾನಮಾನದಲ್ಲಿದ್ದಾರೆ ಬಿಜೆಪಿಯಲ್ಲಿ ಅವರು? ಒಂದೇ ಒಂದು ವಿಷಯದಲ್ಲಿ ಶ್ರೀನಿವಾಸ್ ಶೆಟ್ಟರು ಪಕ್ಷೇತರವಾಗಿ ಜನರಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಬಿಟ್ಟರೆ ಅನ್ಯಾಯ ಒಂದು ಜನರಿಗೂ ಮಾಡ್ಲಿಲ್ಲ ಅವರು. ಅವರ ಧರ್ಮವನ್ನು ನಾವು ಒಪ್ಲೇಬೇಕು. ನೋಡಿ, ಅವರು ಬಿಜೆಪಿಗೂ ಸಹ ಸಮೇತ
ಅಂತ ಎಲ್ಲಾ ಇಲೆಕ್ಷನ್ ಇರ್ಬೋದು, ಮೋಸಂತೂ ಮಾಡ್ಲಿಲ್ಲ. ಉಪಕಾರ ಎಷ್ಟು ಮಾಡಿದ್ರು ಅಂತ ಹೇಳಿ ದೇವರಿಗೆ ಗೊತ್ತುಂಟು, ಜನರಿಗೆ ಗೊತ್ತಿದೆ. ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಇರ್ಬೋದು, ತಾಲೂಕ್ ಪಂಚಾಯತ್ ಇಲೆಕ್ಷನ್ ಇರ್ಬೋದು, ತ್ಯಾಗ ಮಾಡಿದವರು ಅವರು. ಇವತ್ತು ಅವರು ಕಷ್ಟಕ್ಕೆ ಬಿದ್ದಿದ್ದಾರೆ, ನಮ್ಮಂತವ್ರನ್ನ ಮೇಲಾಕಿ ಏನು ಇಡೀ ಜಿಲ್ಲಾ ಪಂಚಾಯತ್ ತಾಲೂಕು ಕುಂದಾಪುರ ಕ್ಷೇತ್ರ ಗೆಲ್ಸಿದಾರೆ ಅವ್ರು. ಆ ಋಣ ನಮ್ಗಿರ್ಬೇಕಲ್ವಾ? ಏನೇನೋ ಮಾತಾಡ್ಕೊಂಡು ಇವರಷ್ಟಕ್ಕೆ ಇವರೇ ತಮ್ದು ಬೇರೆ, ನಾವು ಮೂಲ ಬಿಜೆಪಿ ಏನ್ ತ್ಯಾಗ ಮಾಡಿದ್ದಾರೆ ಇವರಲ್ಲ. ರಾಜೇಶ್ ಕೆವರೇರಿ ಏನ್ ತ್ಯಾಗ ಮಾಡಿದ್ದಾರೆ. ಮೊನ್ನೆ ಒಂದು ಇಲೆಕ್ಷನ್ ನಲ್ಲಿ ಪಕ್ಷೇತರಾಗಿ ಶ್ರೀನಿವಾಸ್ ಶೆಟ್ಟರು ಯಾರು ಬೇಡ, ನಾನು ಬೇಡ, ಕಿರಣ್ ಕೊಡ್ಗಿರು ಬೇಡ, ಶ್ರೀನಿವಾಸ್ ಶೆಟ್ಟರು ಗೆಲ್ತಿದ್ರು ಮೊನ್ನೆ. ಜನರು ಒಟ್ಟಿಗೆ ಗೆಲ್ಲಿಸ್ತಾರೆ, ಅವನು ಅವ್ರ ಒಳ್ಳೆತನ ಗೆಲ್ಲಿಸ್ತಾರೆ. ರೈಟ್ ಓಕೆ 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 ತಪ್ಪಿದ್ರೆ ಹೇಳಿ ಸರ್. ಕಾಂಚನ್ ಹೆಡ್ಲೈನ್ ಬರ್ತೊಂಡಲ್ಲ, ಫ್ಲಾಗ್ ಸುತ್ತಿದ್ದಾರೆ. ಫ್ಲಾಗ್ ಯಾರು ಇವ್ರು ಯಾಕೆ ಪ್ರತಿಭಟನೆಯಲ್ಲಿ ಬಂದ್ರು ಆ ದಿನ? ಕಾಂಚನ್ರೆ ನಿಮ್ಮ ಮಾತನ್ನು ಕೇಳಿಸ್ಕೊಂಡಿದ್ದಾರೆ. ಇವ್ರು ಕ್ಲಾರಿಫಿಕೇಶನ್ ರಾಜೇಶ್ ಅವ್ರು ಕೊಡ್ತಾರೆ, ಕೇಳಿಸ್ಕೊಳ್ಳಿ ಸರ್. ಥ್ಯಾಂಕ್ ಯು. ರಾಘವಣ್ಣ, ಎಸ್, ನಾನು ಆಗಲೇ ಹೇಳಿದೆ, ಪಕ್ಷದ ಒಳಗೆ ಯಾವ ಸಮಸ್ಯೆಗಳು ಇಲ್ಲ, ಭಿನ್ನಮತ ಇಲ್ಲ ಹೇಳ್ತೇನೆ, ಮತ್ತು ಅದನ್ನ ಮತ್ತೆ ಉಲ್ಲೇಖ ಮಾಡ್ತೇನೆ. ನಾನು ಯಾರನ್ನ ಬೊಟ್ಟು ಮಾಡಿ ತೋರಿಸ್ಲಿಲ್ಲ, ಯಾವ ವ್ಯಕ್ತಿ ಹೆಸರು ಹೇಳೋದಿಲ್ಲ. ಯಾರ್ಯಾರಿಗೆ ಒಳ್ಳೆಯವರು ಇರ್ತಾರೆ, ಕೆಲವರಿಗೆ ಅವ್ರಿಗೆ ಬೇಕಾದ್ರೆ ಅವ್ರು ಒಳ್ಳೆ ಇರ್ತಾರೆ, ಅವ್ರವ್ರಿಗೆ ಒಬ್ಬೊಬ್ರು ಗುರು ಇರ್ತಾರೆ, ಒಬ್ಬರು ಮಾರ್ಗದರ್ಶಕ ಇರ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನು ಪಕ್ಷದ ವೇದಿಕೆಯಲ್ಲಿ ಅದರ ಪಕ್ಷದ ಒಳಗೆ ಕೆಲಸ ಮಾಡುವ ಆಸಕ್ತಿ ಇದ್ದಂತವ್ರಿಗೆ ಮೂಲೆ ಗುಂಪು ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋದು. ಅವ್ರಿಗೆ ಬೇಕಾದವ್ರು ಅವ್ರ ಬಗ್ಗೆ ಮಾತಾಡ್ಲಿ. ಪಕ್ಷದಲ್ಲಿ ಅವ್ರಿಗೆ ಹುದ್ರೆ ಕೊಟ್ರು, ಇವ್ರಿಗೆ ಹುದ್ರೆ ಕೊಟ್ರು, ಕೊಡ್ಬೇಡಿ ನಾನು ಹೇಳಿದ್ನ. ನಾನು ಆಗ್ಲೇ ಹೇಳಿದೆ, ಕ್ಷೇತ್ರದ ಅಧ್ಯಕ್ಷರು ಇವರನ್ನ ಘೋಷಣೆ ಆದ್ಮೇಲೆ ಯಾರನ್ನೇ ಪಕ್ಷ ಹುದ್ದೆ ಕೊಟ್ಟ ಮೇಲೆ ಒಪ್ಕೊಳ್ತೇನೆ, ಅಥವಾ ಮುಂದಿನ ದಿನ ಯಾರನ್ನೇ ಬೇಕಾದ್ರೆ ಅವ್ರು ಜನಪ್ರತಿನಿಧಿ ಮಾಡ್ಲಿ. ಪಕ್ಷ ಸೂಚನೆ ಕೊಟ್ಟ ಮೇಲೆ ನಾವು ಕೆಲಸ ಮಾಡ್ಲೇಬೇಕಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು. ಅದಕ್ಕೆ ನಮಗೆ ಯಾಕೆ ನಿಷ್ಠಾವಂತ ಕಾರ್ಯಕರ್ತರು, ಶಿಸ್ತಿನ ಕಾರ್ಯಕರ್ತರು ಅಂತ ಯಾಕೆ ಹೇಳ್ತಾರೆ ಜನ, ಅಥವಾ ಬೇರೆ ಪಕ್ಷದವ್ರು ಹೇಳ್ತಾರೆ ಬಿಜೆಪಿಯವರು ನಿಷ್ಠಾವಂತರು ಅಂದ್ರೆ ಇದೇ ಕಾರಣಕ್ಕಾಗಿ. ಯಾರ್ಯಾರನ್ನೋ ಎಲ್ಲಿಂದ ತಂದು ಇಲ್ಲಿ ನಿಲ್ಲಿಸಿದ್ರು ಸಹ ನಾವು ಕೆಲಸ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷದ ಗುಟ್ಟೆ ಅದು. ಭಾರತೀಯ ಜನತಾ ಪಕ್ಷದ ವೀಕ್ನೆಸ್ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಯಾಕೆ ರಾಘವೇಂದ್ರ ಕಾಂಚನ್ ನಿಮ್ಮ ಮೇಲೆ ನನ್ನ ಮೇಲೆ ನನಗೆ ಸ್ನೇಹಿತರು, ಈಗ ಸಂಜೆ ಆಗಿದೆಲ್ಲ ಏನು ಗೊತ್ತಿಲ್ಲ ನನಗೆ. ಆದ್ರೆ ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಇವತ್ತು ಮಾತಾಡಲಿ, ಇಲ್ಲೂ ನಿಮ್ಮ ಚಾನಲ್ ಕೂತ್ಕೊಂಡು ನಾನು ಯಾರ ವೈಯಕ್ತಿಕವಾಗಿ ಮಾತಾಡಿಲ್ಲ. ನಾನು ಹೇಳೋದಿಲ್ಲ ಯಾರ್ಯಾರು ಹೇಗೆ ಇರ್ಲಿ. ನಾನು ಬೆಳಿಗ್ಗೆ ಯಾರ ಹತ್ರ ಮಾತಾಡ್ತಿದ್ದೆ, ಕಾಲ ಇದ್ದಾಗ ಇರೋದಿಲ್ಲ. ಕರೆಕ್ಟ್ ಆಗ್ತಾ ಇರ್ತದೆ. ನೇಚರ್ ಒಂದೇ ತರ ಇರುದಿಲ್ಲ ಸರ್. ಜೋರ್ ಮಳೆ ಕುಂದಾಪುರ ಭಾಷೆಯಲ್ಲಿ ಏನೋ ಇದೆ, ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ. ಹಾಗಾಗಿ ನಾನು ಯಾರ ಬಗ್ಗೆ ಮಾತಾಡೋದಿಲ್ಲ. ಯಾರ್ಯಾರು ಹೇಗೆ ಬೆಳ್ಕೊಂಡು ಹೋಗ್ಲಿ ನನ್ಗೇನು. ನಾನ್ ನೇರ ಮಾರ್ಗದಲ್ಲಿ ಹೋದ್ರೆ ಆಯ್ತು. ನಮ್ಮ ಮಾರ್ಗ ನೇರ, ಇದೇ ಸತ್ಯ ಮಾರ್ಗ, ಅದ್ರಲ್ಲೇ ಹೋಗುವಂತದ್ದು. ನಾನು ಹೇಳಿದ್ದು ಇದೇ ಸಭೆ ಆಗಿದ್ದು ಇಷ್ಟೇ. ಇವ್ರು ಒಂದು ಪ್ರಶ್ನೆ ಕೇಳಿದ್ರು, ಮೂಲ ಬಿಜೆಪಿಗರು ಯಾರು, ಆ ಬಿಜೆಪಿಗರು ಯಾರು? ಅದಕ್ಕೆ ಯಾರಿಗೆ ಗೊತ್ತು ಯಾರ ಹತ್ರ ಕೇಳೋದು? ನಾನು ಮೂಲ ಬಿಜೆಪಿ ಅಂತ ನಾನು ಪಟ್ಟಿ ಕಟ್ಕೊಂಡಿದ್ದೆ. ನಾನು ಕೆಲಸ ಮಾಡಿದ ದಾರಿಯನ್ನು ನೀವು ಉಲ್ಲೇಖ ಮಾಡಿದ್ರಿ. ನೀವು ರಾಜೇಶ್ ಕಾವೇರಿಯರೇ ಹಿಂದೆ ಇದಾಗಿದ್ರಿ ಪುರಸಭೆ ಅದೆಲ್ಲ ಹೇಳಿದ್ರಿ. ಅದು ನಾನು ಕೆಲಸ ಮಾಡ್ತೇನೆ ನೀವು ಹೇಳಿದ್ರಿ. ನೀವು ಅಲ್ದಿ ಇನ್ಯಾರು ಹೇಳೋದೆ ನಾನು ಕೆಲಸ ಮಾಡೋ ಸುಳ್ಳ? ನಾನು ಯುವ ಮೋರ್ಚಾದ ನಗರ ಅಧ್ಯಕ್ಷ ಆಗಿದ್ದೆ, ಕ್ಷೇತ್ರಾಧ್ಯಕ್ಷ ಆಗಿದ್ದೆ, ಪಕ್ಷದ ಎಲ್ಲ ಹೇಳಿದ್ರಲ್ಲ. ಮತ್ತೆ ಬೇಡ, ಇದು ತಪ್ಪ. ದಾಖಲೆ ಇದೆ. ಬೇಡ, ಕಳೆದ ಮೊನ್ನೆ 3 ವರ್ಷಗಳ ಕ್ಷೇತ್ರ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ನಲ್ಲ, ಕ್ಷೇತ್ರದ ಮೂಲೆ ಹೋಗಿದೆ, ದಾಖಲೆ ಇದೆ. ಇಲ್ಲಿ ಅಲ್ಲ, ಉಡುಪಿಯಲ್ಲಿ ಇದೆ, ರಾಜ್ಯಕ್ಕೆ ಹೋಗಿದೆ. 215 ಬೂತ್ನಲ್ಲಿ ಬೂತ್ ಸಮಿತಿ ಅಂದರೆ ಇವತ್ತಿನ ಸಾನೆ ಸಮಿತಿ ಅದು ಮಾಡಿದ್ದೇವೆ. 36 ಪಂಚಾಯತ್ನಲ್ಲಿ ಎಲ್ಲ ಪಂಚಾಯತ್ ಸಮಿತಿಗಳು, ಒಂದು ಬೆರಳೆಣಿಕೆ ಪಂಚಾಯತ್ ಸಮಿತಿ ಬಾಕಿ ಇದೆ. ಅಂದ್ರೆ ನಾನು ಒಬ್ಬನೇ ಅಲ್ಲ, ನಾನು ಪಕ್ಷದ ಅಧ್ಯಕ್ಷನಾಗಿ ಹುದ್ದೆಲಿದ್ದೆ. ಎಲ್ಲರನ್ನ ಸೇರಿಸಿಕೊಂಡು ಎಲ್ಲರನ್ನು ಇವ್ರು ಎಂತ ನಾನು ಹೇಳೋದು, ನಾನು ಆಗ್ಲಿಂದ ಹೇಳೋದು ಮುಂದೆ ಹೇಳೋದು ಹಾಗೆ ಎಲ್ಲರನ್ನು ಸೇರಿಸ್ಕೊಂಡು ಕೆಲಸ ಮಾಡ್ತಾ ಹೋಗುವಂಥದ್ದು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಒಂದಿಷ್ಟು ಕಾರ್ಯಕರ್ತರಿಗೆ ಕೆಲಸ ಮಾಡಿದ ಕಾರ್ಯಕರ್ತರು ನೋವಾಗ್ತಾ ಇದೆ. ಆ ನೋವನ್ನ ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆ ನಿನ್ನೆ. ಮತ್ತೆ ಪಕ್ಷ ಸಂಘಟನೆ ಮಾಡ್ಬೇಕಲ್ಲ ಮುಂದೆ. ಅವ್ರನ್ನ ಬಿಟ್ಟಿರೋದ್ರೆ ಅವ್ರು ಕೆಲವು ಫೋನ್ಗಳು ಬರ್ತಾ ಇತ್ತು, ಕೆಲವರು ಸೂಚನೆ ಬರ್ತಾ ಇತ್ತು, ನಮ್ಗೆ ಬೇಡ ಮರ್ರೆ ಬಿಜೆಪಿ ಬೇಡ ಮರ್ರೆ. ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗೋರಲ್ಲ ಅವ್ರ ರಕ್ತದಲ್ಲಿ ಬಿಜೆಪಿ ಇದೆ, ಬೇರೆ ಪಕ್ಷಕ್ಕೆ ಹೋಗೋರಲ್ಲ ಅವ್ರು ಎಂತ ಹೇಳ್ತಿದ್ರೆ, ನಮ್ಗೆ ರಾಜಕಾರಣ ಬೇಡ ಮರ್ರೆ, ನಮ್ಮ ಸ್ವಂತ ನೋಡ್ಕೊಳ್ಳುವ. ಇಡೀ ದಿವಸ ಸ್ವಂತ ಎಲ್ಲ ಹೋಯ್ತು, ಪೂರ್ತಿ ಹಾಳಾಯ್ತು, ಈ ರಾಜಕೀಯ ಅಂತೇಳಿ ಬಂತು, ಸ್ವಂತಕ್ಕೆ ಹೋಗ್ತೇವೆ, ನಾವು ಇನ್ನೂ ಬರೋದಿಲ್ಲ. ಒಂದು ವೇಳೆ ಒಬ್ಬ ಮನುಷ್ಯ ಒಂದು ನಿರ್ಣಯನ ತಗೊಂಡ್ರೆ ಮತ್ತೆ ವಾಪಸ್ ಆ ನಿರ್ಣಯ ಅಥವಾ ಬದಲಾವಣೆ ಮಾಡಿ ಕಷ್ಟ ಆಗ್ತದೆ, ನೋಡ್ಕೊಂಡಿದ್ದಾನೆ. ಹಾಗಾಗಿ ಅವ್ನು ವಾಪಸ್ ಹೋಗ್ಬಾರ್ದು. ಪಕ್ಷ ವೇದಿಕೆಯಲ್ಲಿ ಅಥವಾ ಚುರುಕಾಗಿ ಪಕ್ಷದಲ್ಲಿ ಇರ್ಬೇಕು. ಯಾವ್ದಾದ್ರು ಸಂಘಟನೆಯಲ್ಲೋ ಯಾವ್ದಾದ್ರು ಕೆಲಸ ಮಾಡ್ಬೇಕವ. ಮಾಡಿದ್ರೆ ಮುಂದೆ ನಮ್ಗೆ ಅನುಕೂಲ ಆಗತ್ತೆ. ನಾನು ಹೇಳಿದ್ನಲ್ಲ, ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಕುಂದಾಪುರ ಗೆಲ್ಲಬೇಕಲ್ಲ, ಯಾರನ್ನಿದ್ರು ಗೆಲ್ಲಬೇಕಲ್ಲ. ಒಂದ್ ನಿಮಿಷ ರಾಜೇಶ್, ಒಂದು 3-4 ವಿಷಯ ನಂಗೆ ಈಗ ಕ್ಲಿಯರ್ ಮಾಡ್ಕೊಂಬಿತ್ತು. ಒಂದೇ ನಿಮಿಷ. ನಮಸ್ಕಾರ. ಹಲೋ, ನಮಸ್ತೆ. ಹೆಸರು ಹೇಳಿ ಸರ್. ವಿಠಲ್ ಪೂಜಾರಿಂದ ಮಾತಾಡ್ತೆ. ವಿಠಲ್ ಪೂಜಾರ್ರೆ, ಹೇಳಿ ವಿಠಲ್ ಪೂಜಾರ್ರೆ. ನಮಸ್ಕಾರ. ನಿನ್ನೆ ನೀವು ಇದ್ದಿದ್ರಾ?
ನಿನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಸ್, ನಿಮ್ಮ ಹೆಸರು ಇದೆ ಇಲ್ಲಿ. ಎಸ್, ಹೇಳಿ 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 ವಿಠಲ್ ವಿಠಲ್ ಪೂಜಾರಿ ಅಂತ ಹೇಳಿ ನಾನು. ಹೇಳಿ ಪ್ಲೀಸ್ ಹೇಳಿ. ನೋಡಿ, ರಾಘವೇಂದ್ರ ಕಾಂಚಿ ಅಂದ್ರೆ ಒಂದು ಮಾತನ್ನು ಹೇಳಿದ್ರೆ, ಹ್ಮ್ ಮೂಲ ಬಿಜೆಪಿಯವರು ಯಾರು ಅಥವಾ ಪಕ್ಷೇತರ ಸಾರಿ ಇದು ಯಾವುದು ನಿಮ್ಮ ಮೂಲ ಬಿಜೆಪಿ ಯಾರು ಮತ್ತೆ ಉಳಿದವ್ರು ಯಾರು ಅಂತ. ಉಳಿದವ್ರು ಯಾರು ಅಂತ ಹೇಳಿ. ಹ್ಮ್ ಮೂಲ ಬಿಜೆಪಿಯವರು ಅಂತ ಹೇಳಿದ್ರೆ ಹ್ಮ್ ಪಕ್ಷದ ಸಿಂಬಲ್ ಅನ್ನ ಇಟ್ಟುಕೊಂಡು, ಪಕ್ಷದ ಸಿಂಬಲ್ ಅನ್ನು ತಕೊಂಡು ಹ್ಮ್ ಪಕ್ಷೇತರ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದವರು ಅವರು ಮೂಲ ಬಿಜೆಪಿ ಅಲ್ಲ. ಹ್ಮ್ ಪಕ್ಷದ ಸಿಂಬಲ್ ಅನ್ನ ತಗೊಳ್ದೆ ಹ್ಮ್ ಪಕ್ಷದ ಕಾರ್ಯಕರ್ತರಾಗಿ ಸ್ವಲ್ಪ ವ್ಯತ್ಯಾಸವಾದ್ರೂ ಸಹ ಹ್ಮ್ ಪಕ್ಷಕ್ಕೋಸ್ಕರ ದುಡಿದವರೇ ಮೂಲ ಬಿಜೆಪಿ ಅವರು. ಹಾಗಾದ್ರೆ ಈಗ ಇಲ್ಲಿ ಸ್ವಲ್ಪ ಮೊನ್ನೆ ನಡೆದಂತ ಒಂದು 3 ವರ್ಷಗಳ ಹಿಂದೆ ನಡೆದಂತ ಬೆಳವಣಿಗೆಯಲ್ಲಿ ಸ್ವಲ್ಪ ಜನ ಆಚೆ ಹೋಗಿ ಮತ್ತೆ ಈಚೆ ಬಂದವರು ಮೂಲ ಬಿಜೆಪಿಗರ ಅಲ್ಲ. ನೋಡಿ ನಾನು ನಿಮ್ಗೊಂದು ಹೇಳ್ತಿದ್ದೇನೆ, ಪುನಃ ಹೇಳ್ತಿದ್ದೇನೆ. ಪಕ್ಷದ ಚುನಾವಣೆಯಲ್ಲಿ 2013 ಚುನಾವಣೆಯಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಯಾವ್ದೋ ಕಾರಣಕ್ಕೆ ಅವ್ರು ಒಳ್ಳೆಯವರು, ಅವ್ರ ಬಗ್ಗೆ ತಕರಾರಿಲ್ಲ ನಮ್ದು, ಯಾರ್ದೂ ತಕರಾರಿಲ್ಲ. ಆದ್ರೆ ಯಾವ್ದೋ ಕಾರಣಕ್ಕೆ ಅವರು ಇಂಡಿಪೆಂಡೆಂಟ್ ಆಗಿ ಹೋದ್ರು, ನೋವು ಉಂಟು ಅದ್ರ ಬಗ್ಗೆ. ಆದ್ರೆ ಪಕ್ಷಕ್ಕೋಸ್ಕರ ಏನೇ ಆಗ್ಲಿ, ಶ್ರೀನಿವಾಸ್ ಶೆಟ್ಟರು ಪಕ್ಷ ಬಿಟ್ಟು ಹೋದಾಗ್ಲೂ ಸಹ ಏನೇ ಆಗ್ಲಿ ಪಕ್ಷ ನಾವು ಅಂತ ಪಕ್ಷದಲ್ಲಿ ಉಳಿದು ಏನೋ 1,000 ಓಟ್ ಸಿಕ್ಲಿ 500 ಓಟ್ ಸಿಕ್ಲಿ ನಾವು ಪಕ್ಷ ಅಂತ ಪಕ್ಷಕ್ಕೋಸ್ಕರ ನಿಂತಿರೋರಲ್ಲ ಅಂತ ಟೈಮಲ್ಲಿ ಪಕ್ಷ ಸಿಂಬಲ್ ಅಲ್ಲಿ ಗೆದ್ದು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದವರನ್ನ ನಾವು ಮೂಲ ಬಿಜೆಪಿ ಅಂತ ಒಪ್ಕೊಳ್ಳಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪಕ್ಷದ ವ್ಯವಸ್ಥೆಯಲ್ಲಿ ಏನೂ ಅಲ್ಲ ನಾನು, ಆದ್ರೆ ಸಾಮಾನ್ಯ ಕಾರ್ಯಕರ್ತ. ಆದ್ರೆ ಪಕ್ಷಕ್ಕೋಸ್ಕರ ಇವತ್ತು ಇರ್ಬೇಕು ಅನ್ನುವಂತ ಕಾರಣಕ್ಕೆ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ದ ನೋಡಿ, ಅವನ್ನ ಮೂಲ ಬಿಜೆಪಿ ಅನ್ನೋದು. ಸರಿಯಾದ ಸರಿಯನ್ನೇ ನನ್ನ ಮಾತಿ ಸರಿ ಅನ್ಬೇಡಿ ನೀವು. ಇಲ್ಲ ಹಾಗಲ್ಲ ಪೂಜಾರ್ರೆ. ಇಲ್ಲಿ ಪ್ರತಿಯೊಬ್ಬರ ಮಾತಿಗೂ ಇಲ್ಲಿ ಯಾರು ಕರೆ ಮಾಡಿ ಯಾರು ಹೇಳಿದ್ರು ಅವ್ರ ಮಾತಿಗೆ ನಮ್ದು ಗೌರವ ಇದೆ, ಬೆಲೆ ಇದೆ. ಅಲ್ಲಲ್ಲ, ಗೌರವ ಬೇರೆ. ಯಾರು ಕಾಮೆಂಟ್ ಮಾತಾಡ್ಬಹುದು, ಫೋನಲ್ಲಿ ಲೈವ್ ಕಾರ್ಯಕ್ರಮ ಇರುವಾಗ ಯಾರು ಏನು ಬೇಕಾದ್ರೂ ಮಾತಾಡ್ಬಹುದು. ಆದ್ರೆ ಸತ್ಯವೇ ಬೇರೆ ಇರ್ತದೆ. ಎಲ್ರೂ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದೇ ಬಿಟ್ರೆ ಅದು ಸತ್ಯ ಅವ್ರು ಹೇಳಿದ್ರೆ ಸತ್ಯ ಆಗುದಿಲ್ಲ. ಅಲ್ಲ, ಮತ್ತೆ ಎಲ್ಲಾ ವಿಷಯಗಳನ್ನು ಕೂಡ ಈ ಲೈವ್ ಟಿವಿ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಯಾರು ಇದನ್ನ ಪೂರ್ತಿ ಬಿಚ್ಚಿ ಹೇಳೋಕ್ ಆತಿಲ್ಲ. ಆದ್ರೆ ಒಂದು ಸತ್ಯ, ಪಕ್ಷಕ್ಕೋಸ್ಕರ ಪಕ್ಷದ ಸಿಂಬಲ್ ಅಲ್ಲಿ ಗೆದ್ದು ಸಹ ನಮ್ಗೆ ಪಕ್ಷ ಬೇಡ, ನಮ್ಗೆ ವ್ಯಕ್ತಿ ಬೇಕು ಅಂತ ಅವರಿಂದ ಹೋದ್ರಲ್ಲ, ಅವ್ರನ್ನ ನಾವು ಮೂಲ ಬಿಜೆಪಿ ಅನ್ಬೇಕಾ ಅಥವಾ ಏನೂ ಇಲ್ದಿದ್ರು ಒಡ್ಡಿಲ್ಲ, ನಾವು ಪಕ್ಷ ಅಂದೇಳಿ ಆ ದಿವಸ ನಮ್ಮ ಪಕ್ಷದ ಒಟ್ಟಿಗೆ ನಿಂತವ್ರ ಇದ್ರಲ್ಲ ಯಾರು, ಗೊತ್ತಾಯ್ತು ಅವ್ರನ್ನ ಮೂಲ ಬಿಜೆಪಿ ಅನ್ಬೇಕು ಅಂತ ನೀವು ತೀರ್ಮಾನ ಮಾಡಿ, ತೀರ್ಮಾನ ಮಾಡ್ಲಿ. ರೈಟ್ ಗೊತ್ತಾಯ್ತು ವಿಷಯ ಗೊತ್ತಾಯ್ತು. ಇಷ್ಟೇ, ಮೂಲ ಬಿಜೆಪಿ ಅನ್ನೋದು ಪಕ್ಷ ಎಲ್ಲಾ ಅಧಿಕಾರ ನೀಡಿ ಪಕ್ಷದ ಸಿಂಬಲ್ ಅಲ್ಲಿ ಅವ್ರನ್ನ ಗೆಲ್ಸಿ ಎಲ್ಲಾ ಮಾಡಿ ಅವ್ರ ಪಕ್ಷವನ್ನ ನಂಗ್ ಪಕ್ಷ ಬೇಡ ರಾಜೀನಾಮೆ ಕೊಡದೆ ಏಕೈಕಿ ಅವ್ರ ಬೆನ್ನರ್ ಹೋದ್ರಲ್ಲ. ಶ್ರೀನಿವಾಸ್ ಶೆಟ್ಟರ್ ಬಗ್ಗೆ ಹೇಳುದಿಲ್ಲ, ಶ್ರೀನಿವಾಸ್ ಶೆಟ್ಟರ್ ಒಳ್ಳೆಯವರು, ಗೌರವಸ್ತ್ರ. ಆದ್ರೆ ಇವರೆಲ್ಲ ಹೋದವ್ರು ಹಣಕ್ಕೋಸ್ಕರ, ಅವ್ರು ಕೊಡೋದು ಭಿಕ್ಷೆಗೋಸ್ಕರ. ಪಕ್ಷ ಬಿಟ್ರೆ ಮತ್ತೇನು ಇಲ್ಲ ಇದ್ರಲ್ಲಿ, ಅದ್ರಲ್ಲಿ ನನ್ ಗುಟ್ಟೇನಿಲ್ಲ, ನಿಮ್ಗೆಲ್ಲ ಗೊತ್ತ. ನಾವೆಲ್ಲ ಎಲ್ರೂ ಪ್ರಬುದ್ಧರೆ. ಆದ್ರೆ ಇವರು ಮೂಲ ಬಿಜೆಪಿ ಅನ್ನುವಂತ ವಿಷಯ ಕೆಣಕಿದಕ್ಕೋಸ್ಕರ ನಾ ಇದು ಹೇಳ್ತಿದ್ದೇನೆ. ಇಲ್ಲಿ ಯಾವುದೇ ಗುಟ್ಟಿಲ್ಲ. ಶ್ರೀನಿವಾಸ್ ಶೆಟ್ಟರ್ ಒಳ್ಳೆಯವರು, ದೇವತಾ ಮನುಷ್ಯ, ಅವ್ರ 10 ಜನ ಉಪಕಾರ ಮಾಡುವವರು, ಇದೆಲ್ಲ ಸತ್ಯವೇ. ನಾವು ಅವ್ರನ್ನ ನಾಳಿಗೂ ಪಕ್ಷಕ್ಕೆ ಅವ್ರು ಬಂದ್ರೆ ನಾವು ಅವನ್ನ ಒಪ್ಕೊಳ್ತೇವೆ. ಶ್ರೀನಿವಾಸ್ ಶೆಟ್ಟರ್ನ ಒಪ್ಕೊಳ್ದೇ ಇರುವಂತಹ ವ್ಯಕ್ತಿಗಳು ಯಾರು ಇಲ್ಲ ಜಗತ್ತಲ್ಲಿ, ಅವ್ರು ಒಳ್ಳೆಯವರೇ. ಆದ್ರೆ ಇವ್ರು ರವೀಂದ್ರ ಕಾಂಚನ್ ಹೇಳಿದ ಮಾತಿಗೆ ನಾನು ಹೇಳ್ತಿದ್ದೇನೆ, ಅವರು ಶ್ರೀನಿವಾಸ್ ಶೆಟ್ಟರ್ನ ನಾವು ಒಪ್ಪುದಂತ ಪರಿಸ್ಥಿತಿ ಇಲ್ಲ. ಆದ್ರೆ ಸತ್ಯ ಇಷ್ಟೇ, ಪಕ್ಷದ ಸಿಂಬಲ್ ಅಲ್ಲಿ ಪಕ್ಷದ ಸಿಂಬಲ್ಗೆ ಗೆದ್ದು ಸಹ ಅವರ ಸ್ಥಾನವನ್ನು ರಾಜೀನಾಮೆ ಕೊಡದೆ ಶ್ರೀನಿವಾಸ್ ಶೆಟ್ಟರ್ ಬಟ್ಟಿ ಹೋದವರಿಗೆ ನಾವು ಮೂಲ ಬಿಜೆಪಿ ಅನ್ಬೇಕಾ ಅಥವಾ ಅಂತ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೋಸ್ಕರ ಏನೂ ಬೇಡ, ನಮಗೆ ಶ್ರೀನಿವಾಸ್ ಶೆಟ್ಟರ್ ಹತ್ರ ಹೋದ್ರೆ ಅಂದ್ರೆ ಯಾವ್ದೇ ಖರ್ಚಿಲ್ಲ ಇತ್ತು, ಆ ಖರ್ಚಿಗೆ ಹಣ ಬರ್ತಿತ್ತು, ಎಲ್ಲ ಬರ್ತಿತ್ತು. ಅಂತ ಸ್ಥಿತಿಯಲ್ಲೂ ನಾವು ಪಕ್ಷ ಹಣ ಇಲ್ದಿದ್ರು ಒಡ್ಡಿಲ್ಲ, ನಾವು ಪಕ್ಷ ಅಂತ ನಿಂತನಲ್ಲ, ಹಾಗಾದ್ರೆ ಕಾರ್ಯಕರ್ತ ಮೂಲ ಬಿಜೆಪಿ ಅನ್ಬೇಕಾ? ಇರುವಂತದ್ದು ಇಷ್ಟೇ ಪಾಯಿಂಟ್. ಅರ್ಥ ಮಾಡ್ಕೊಂಡವ್ರು ಸಾಕಾಗ್ತದೆ. ಓಕೆ ರೈಟ್. ಹೌದು ವಿಠಲ್ ಪೂಜಾರ್ರೆ, ನಿಮ್ಮ ಮಾತು ಸಾಕಷ್ಟು ಮಂದಿ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ರಿ. ರಾಜೇಶ್ ಅವರೇ, ಇನ್ನೊಂದು 5 ನಿಮಿಷ ನಾನೊಂದು 3-4 ಪ್ರಶ್ನೆ ಕೇಳಬೇಕು. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಇಟ್ ಫೀಲ್ಸ್ ಬ್ಯಾಡ್, ನನಗೆ ಗೊತ್ತಾಗ್ತದೆ. ಯಾವುದೇ ಪಕ್ಷದಲ್ಲಾದ್ರೂ ಕೂಡ ಒಂದು ಪಕ್ಷ, ಒಂದು ಅಭಿಮಾನ, ನೀವೆಲ್ಲ ಹವ್ಯಾಸಿ. ನಾನು ಹೊರಗಡೆ ನಾವು ಎಷ್ಟೇ ಸ್ನೇಹಿತರಾದ್ರೂ ಕೂಡ ಇಲ್ಲಿ ಇದು ಬೇರೆನೇ ಒಂದು ವೇದಿಕೆ. ಇದು ಏನೇ ಆದ್ರೂ ಕೂಡ ರಾಜೇಶ್ ಅವರೇ, ಒಂದು ಪಕ್ಷ ಒಂದು ಇದು ಒಡೆದಾಗ, ಅಲ್ಲಿ ವೈಮನಸ್ ಬಂದಾಗ ಆಗುವಂಥ ದುಃಖ ಬೇರೆನೆ. ಎಷ್ಟೋ ವರ್ಷದಿಂದ ಕಟ್ಟಿ ಬೆಳೆಸಿರ್ತೀರಿ ನೋಡಿ ನೀವು ಪಕ್ಷ. ಇವತ್ತು ನಿನ್ನೆ ಬಂದವರಲ್ಲ ನೀವೆಲ್ಲ, ಏನೇನೋ ಮಾಡ್ಕೊಂಡು ಎಷ್ಟೆಷ್ಟು ಕಳ್ಕೊಂಡು ಕೊಟ್ಟುಕೊಂಡು ಎಲ್ಲ ಬಂದಿರು. ಇಷ್ಟೆಲ್ಲ ಆದರೂ ಕೂಡ ಹಿರಿಯರು ಯಾಕೆ ಇಂಟರ್ಫಿಯರ್ ಆಗಲಿಲ್ಲ? ಇಲ್ಲಿ ಜಿಲ್ಲಾ ಮಟ್ಟದಿಂದ ಯಾಕೆ ನಿಮ್ಮಲ್ಲಿ ಯಾರು ಬರಲೇ ಇಲ್ಲ? ಒಂದು ಸ್ಟೇಟ್ಮೆಂಟು ಇಲ್ಲ ಯಾರ್ದು ಗೊತ್ತಿಲ್ಲ. ಅದೇ ನಾವು ಎಲ್ಲಿ ತಪ್ಪಿದ್ದೇವೋ ಅಥವಾ ಅವ್ರು ಯಾಕೆ ಬರ್ತಾ ಇಲ್ಲವೋ ಅಥವಾ ನಾವು ಅವ್ರಿಗೆ ಬೇಡ ಆಗಿತ್ತೋ
ಅವ್ರು ಬೇರೆಯವರು ಬೇಕಾಗಿತ್ತು ಗೊತ್ತಿಲ್ಲ. ನಾವು ಅದಕ್ಕೆ 2 ತಿಂಗಳು ಆಯಿತು, ಇನ್ನೂ ಕಾಯ್ತಾ ಇದ್ದೇವೆ. ರಾಮನಿಗೆ ಕಾದಾಗೆ ನಮಗೆ ಪಕ್ಷಕ್ಕೆ ಕೆಲಸ ಮಾಡೋದು ನಾವು. ಆಗ ವಿಠಲ್ ಪೂಜಾರಿ ಹೇಳಿದ್ರು, ಮತ್ತೊಬ್ಬರು ಹೇಳ್ತಾ ಇದ್ರಲ್ಲ, ನಾವು ಬೇರೆ ಅದಕ್ಕೋಸ್ಕರ ಕೆಲಸ ಮಾಡೋದಲ್ಲ. ನಮಗೆ ನಾಳೆ ಹುದ್ದೆ ಬೇಕು, ನಾನು ಇಂಥ ಜನಪ್ರತಿನಿಧಿ ಆಗಬೇಕು, ನನಗೆ ಇಂಥ ಟಿಕೆಟ್ ಬೇಕು, ಹಾಗಲ್ಲ. ಪಕ್ಷಕ್ಕಾಗಿ ಕೆಲಸ ಮಾಡೋರು ಎಷ್ಟೋ ಜನ ಪಕ್ಷಕ್ಕಾಗಿ ಎಂತೆಂಥ ತ್ಯಾಗ ಮಾಡಿದ್ದಾರೆ. ನಮ್ಮ ಹತ್ರ ಆ ತ್ಯಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದಿಷ್ಟು ಸಮಯ ಕೊಡುದು ಅಷ್ಟೇ ಅಲ್ವ. ನಾವೀಗ ರಕ್ತ ಕೊಟ್ಟಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ ಪಕ್ಷಕ್ಕೆ. ನಮ್ಮ ಹತ್ರ ಇವತ್ತಿನ ಭಾರತೀಯ ಜನತಾ ಪಕ್ಷ ಅದೆಲ್ಲ ಕೇಳ್ತಾ ಇಲ್ಲ. ಒಂದಿಷ್ಟು ಸಮಯ ಕೊಡಿಯಪ್ಪ ಪಕ್ಷಕ್ಕಾಗಿ, ದಿನದ 1 ಗಂಟೆ 2 ಗಂಟೆ ಕೊಡಿ. ನಾವು ಕೆಲವು ಕಾರ್ಯಕರ್ತರು 1-2 ಗಂಟೆ ಕೊಡ್ತಾರೆ, ನಾವಂತೂ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಷ್ಟೇ. ಕಾಯುವ ಸಮಯ ಇದೆ, ಕಾಯ್ತಾ ಇದ್ದೇವೆ. ಓಕೆ, ಇನ್ನೊಂದು 2 ನಿಮಿಷ, ಒಂದು 2 ಪಾಯಿಂಟ್. ಎರಡನೇದು ಏನಂತಂದ್ರೆ, ಇದನ್ನೆಲ್ಲ ಈಗ ಸರಿ ಮಾಡೋದು ಹೇಗೆ? ಮತ್ತೆ ಎಲ್ಲ ಒಗ್ಗೂಡಿ ಒಂದಾಗಿ ಮುನ್ನಡ್ಕೊಂಡು ಹೋಗೋದು ಹೇಗೆ? ಎಲ್ಲವೂ ಸರಿ ಆಯಿತು, ಮುನ್ನಡೆದ್ಕೊಂಡು ಹೇಗೆ? ಇದು ಹೇಗೆ ಸರಿ ಮಾಡೋದು ಹೇಗೆ? ಆಯ್ತು, ಈಗ ಪ್ಯಾಚಪ್ಪ ಇದಾಗಿದೆ, ಈಗ ಬಿರುಕು ಬಿಟ್ಟಿದೆ, ಸರಿ ಮಾಡೋದು ಹೇಗೆ? ನಾನು ಆಗಲೇ ಹೇಳಿದೆ, ನಮ್ಮದು ಕಾರ್ಯಕರ್ತರ ಸಮಸ್ಯೆಯನ್ನು ಪಕ್ಷದ ಮುಖಂಡರು ಸರಿ ಮಾಡ್ತಾರೆ. ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರು ಸೂಚನೆ ಕೊಟ್ಟರೆ ಸರಿ ಆಗ್ತಾರೆ. ಅದಕ್ಕಾಗಿ ಈ ಪಕ್ಷದ ಕಾರ್ಯಕರ್ತರನ್ನ ಒಪ್ಕೊಳ್ಳುವಂಥದ್ದು. ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದೊಂದು ಹೆಸರಿದೆ, ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ. ಇಲ್ಲಿ ಏನಾದರೂ ಆಗೋದಿದ್ರೆ, ಯಾರನ್ನಾದ್ರೂ ಮಾಡೋದಿದ್ರೆ ಪಕ್ಷದ ವೇದಿಕೆಯಲ್ಲಿ ಅದು ಕಾರ್ಯಕರ್ತನ ಕೇಳ್ಕೊಂಡೇ ಮಾಡೋದಂದ್ರೆ ಹಿಂದಿನ ನಡ್ಕೊಂಡು ಬಂದಾರಿ. ಹಾಗಾಗಿ ಹಿರಿಯರೆಲ್ಲ ಕೂತ್ಕೊಂಡು, ಹಿರಿಯರಂದ್ರೆ ಭಾರತೀಯ ಜನತಾ ಪಕ್ಷ ಇದಕ್ಕೊಂದು ಅಧ್ಯಕ್ಷರು, ಈ ಜಿಲ್ಲೆಗೆ ಒಂದು ಅಧ್ಯಕ್ಷರು ಆಗಿದೆ. ಆದ್ರೆ ಅದೇ ಪೂರ್ಣ ಅಲ್ಲ, ಅವರೇ ಅಧಿಕಾರಿ ಅಲ್ಲ. ಅದಕ್ಕೆ ಸಂಘಟನೆ ಇದೆ, ಅವರು ಸಹ ಕೆಲಸ ಮಾಡ್ತಾರೆ. 10 ಜನ ಮುಖಂಡರಿದೆ, ಕೋರ್ ಕಮಿಟಿ ಅಂತ ಇದೆ. ಅವರೆಲ್ಲ ಕೂತ್ಕೊಂಡು ಏನಪ್ಪ ಇದು ಕುಂದಾಪುರ ಬಗ್ಗೆ ಚರ್ಚೆ, ಕುಂದಾಪುರ ಬಗ್ಗೆ ಮಾತಾಡ್ಬೇಕಲ್ಲ, ಸರಿ ಮಾಡ್ಬೇಕಲ್ಲ ಅಂತ ಅವ್ರು ಸೂಚನೆ ಕೊಡ್ತಾರೆ. ಒಂದು ರೌಂಡ್ ಅಲ್ಲಿ ಕೂತ್ಕೊಂಡು ಮಾಡ್ಬೇಕು, ಸರಿ ಆಗ್ಲೇಬೇಕಲ್ಲ, ಸರಿ ಆಗ್ಲೇಬೇಕು ಅಲ್ಲ, ಡೆಫಿನೆಟ್ಲಿ ಸರಿ ಆಗ್ಬೇಕು. 2 ತಿಂಗಳು ನಿಮ್ಮನ್ನ ಕಾಯಿಸಿದ್ರು ಅವರು, ಆಗ್ಲೇ ಬಂದು ಸರಿ ಮಾಡಿದ್ರೆ ಇದು ಏನು ಆಗ್ತಾನೆ ಇರಲಿಲ್ಲ. ಲಾಸ್ಟ್ ಒಂದು ಪಾಯಿಂಟ್ ನಂಗೆ ಕೇಳಬೇಕು ರಾಜೇಶ್ ಅವರೇ, ಇಲ್ಲಿ ನೋಡಿ, ಇಲ್ಲಿ ಒಂದು ಇದಿದೆ. ಇಫ್ ದರ್ ಇಸ್ ನೋ ಪಾಸಿಟಿವ್ ರೆಸ್ಪಾನ್ಸ್ ಫ್ರಮ್ ದೆಮ್, ಯಾರು ಹಿರಿಯರಿಂದ ಏನೋ ಪಾಸಿಟಿವ್ ರೆಸ್ಪಾನ್ಸ್ ನಿಮ್ಗೆ ಬರದೇ ಇದ್ದರೆ, ನೀವು ಸೂಟೇಬಲ್ ಆ್ಯಕ್ಷನ್ ಫಾರ್ ಯೂನಿಟಿ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಪಾರ್ಟಿ ವರ್ಕರ್ಸ್ ಅಂತ ಹೇಳಿದ್ರಿ. ಅಂದರೆ ಹೇಗೆ? ಅಲ್ಲ, ಅದು ಒಂದೊಂದ್ಸಲಿ ಉಗ್ರವಾಗಿ ಮಾತಾಡುವಾಗ ಬೇರೆ ಬೇರೆ ಬಾಯಲ್ಲಿ ಬೇರೆ ಬೇರೆ ಶಬ್ದಗಳು ಬರ್ತದೆ. ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ನಾವು ಅಂಥ ಹೋರಾಟ ಅಥವಾ ಅಂಥ ನಿರ್ಧಾರಗಳು ತಗೊಳ್ಳೋದಿಲ್ಲ. ನಾನು ಆಗಲೇ ಹೇಳಿದೆ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಈಗ ನಿನ್ನೆ ಸೇರಿದವರು ನಿಷ್ಠಾವಂತ ಕಾರ್ಯಕರ್ತರೆ. ಒಂದಿಷ್ಟು ಜನ ಫೋನ್ ಮಾಡಿದ್ರು, ಈಗ ಅವರು ಪಕ್ಷದ ಬಗ್ಗೆ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅಂಥ ಹೋರಾಟ ತಗೊಳ್ಳುವಂಥದ್ದು ಸ್ಥಿತಿಗೆ ಹೋಗೋದಿಲ್ಲ ನಾವು. ಯಾಕಂದರೆ ಪಾರ್ಟಿಗೆ ನಾವು ಬೇಕೋ ಅಥವಾ ನಮಗೆ ಪಾರ್ಟಿ ಬೇಕೋ ಆಲೋಚನೆ ಆಗಬೇಕಲ್ಲ. ಈಗ ನಮಗೆ ಏನೋ ಮನಸ್ಸಿದೆ, ನನಗೆ ಯಾರು ಒತ್ತಡ ಆಗಲಿಲ್ಲ, ನನಗಾಗಲಿ ಇನ್ನೊಬ್ಬನಿಗಾಗಲಿ, ನೀನು ಹೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸ ಮಾಡಂತ ಹೇಳಿಲ್ಲ, ನೀನು ಬಾ ಅಂತ ಹೇಳಿಲ್ಲ. ಅಂದರೆ ನಮ್ಮ ಮನಸ್ಸಲ್ಲಿ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಬೇರೆ ಹುಟ್ಟಿದೆ ನಮ್ಮ ತಲೆಯಲ್ಲಿ. ಹಾಗಾಗಿ ಪಕ್ಷಕ್ಕೆ ಕೆಲಸ ಮಾಡ್ತಿದ್ದೇವೆ. ನಮಗೆ ಎಷ್ಟು ದಿವಸ ಮನಸ್ಸಿದೆ, ನಮಗೆ ಎಷ್ಟು ದಿವಸ ಶಕ್ತಿ ಇದೆ, ಈ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ. ಬೇರೆ ಪಕ್ಷಕ್ಕಂತ ಹೋಗ್ತಾ ಇಲ್ಲ ನಾವು. ಒಂದು ಪಂಗಡದ ಒಂದು ಓಕೆ, ಜಸ್ಟ್ 1 ನಿಮಿಷದಲ್ಲಿ ಮುಗಿಸ್ತೀನಿ. ಒಂದು ವರ್ಗದವರಿಗೆ ನಿಮ್ಮೆಲ್ಲರ ಬಗ್ಗೆ ಸ್ವಲ್ಪ ಅಸಮಾಧಾನ ಇರ್ಬೋದು. ಆಗ ಮಾತನಾಡಿದಂಥ ಸುಧೀರ್ ಮತ್ತು ಒಂದಷ್ಟು ಜನರಿಗೆ ಇರ್ಬೋದು. ಅವರೆಲ್ಲರಿಗೂ ಏನು ಈ ಮುಖಾಂತರ ನೀವೇನು ಹೇಳೋದಕ್ಕೆ ಬಯಸ್ತೀವಿ? ಇಲ್ಲ, ನಾನು ಆಗ ಹೇಳಿದೆ, ಈ ಪಕ್ಷದಲ್ಲಿ ಜಾತಿಯನ್ನು ನೋಡೋದಿಲ್ಲ, ಶ್ರೀಮಂತ ಬಡವನ್ನು ನೋಡೋದಿಲ್ಲ. ಒಂದು ತಳಮಟ್ಟದ ಕಾರ್ಯಕರ್ತರ, ಒಬ್ಬ ಬಡವ ಕಾರ್ಯಕರ್ತರು ಇವತ್ತು ರಾಜ್ಯದ ಒಂದು ಮುಖ್ಯಮಂತ್ರಿ ಆದ ಉದಾಹರಣೆಗಳಿದೆ, ಹೆಸರು ಹೇಳೋದಿಲ್ಲ. ಹಾಗಾಗಿ ಈ ಪಕ್ಷದಲ್ಲಿ ನಂಬಿಕೆ ಇದೆ. ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಈ ಪಕ್ಷದಲ್ಲಿ ಉಳಿತೇವೆ, ಈ ಪಕ್ಷದಲ್ಲೇ ಇರ್ತೇವೆ. ಏನೋ ಹೋರಾಟ ಕೊಡ್ತಿದ್ರೆ ಅಲ್ಲೇ ಹೋರಾಟ ಕೊಡ್ತೇವೆ. ಇಲ್ಲಿ ಯಾಕೆ ಬಂದೆ ಅಂತ ಹೇಳಿದ್ರೆ ಹಾಗೆ ಹೇಳಿದೆ ನಾನು. ಇಲ್ಲಿ ಯಾಕೆ ಬಂದು ಹೇಳಿದೆ, ತಪ್ಪು ತಿಳುವಳಿಕೆಯನ್ನ ನನ್ನ ಕ್ಷೇತ್ರದ ಕಾರ್ಯಕರ್ತರು ಅಥವಾ ನನ್ನ ಕ್ಷೇತ್ರದ ಮುಖಂಡರು, ಸಂಘಟನೆ ಮುಖಂಡರು, ಯಾಕಪ್ಪ ಇವರಿಗೆ ಇಂಥ ದುರ್ಬುದ್ಧಿ ಬಂತು, ಈಗ ಯಾಕೆ ಮಾಡ್ತಿದ್ರೆ, ಇಷ್ಟು ಒಳ್ಳೆಯ ಹುಡುಗರು, ಇಷ್ಟು ಒಳ್ಳೆಯ ಕಾರ್ಯಕರ್ತರು ಅನ್ನೋದು ಗೊತ್ತಿದ್ದು ಸಹ ಇವತ್ತೇನೋ ಯಾವುದೋ ಪೇಪರಲ್ಲಿ 1-2 ಸಣ್ಣದು ಹೀಗಾಗಿದೆ ಅಂತ ಬಂದರೆ ಬೇಜಾರು ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ನಾನು ಬಂದಿದ್ದೆ. ನಾವು ಆಗಿನವರಲ್ಲ, ನೀವು ಹೇಳೋದು ಕೇಳ್ತೇವೆ, ನನ್ನ ಹಿರಿಯರು ಹೇಳೋದು ಕೇಳ್ತೇವೆ, ನಮ್ಮ ಪಕ್ಷದ ಮುಖಂಡರು ಹೇಳೋದು ಕೇಳ್ತೇವೆ, ನಾವು ಸರಿ ಹೋಗ್ತೇವೆ. ನಮಗೆ ನಮ್ಮ ಕಾರ್ಯಕರ್ತರು ಮುಖ್ಯ. ಇವತ್ತು ನನಗಂದ್ರೆ ನಾನು ಭಾರಿ ದೊಡ್ಡ ಲೀಡರ್ ಅಲ್ಲ, ನಾನೇ ಲೀಡರ್ ನಾನು ಹೇಳ್ಕೊಳ್ದಿಲ್ಲ. ಒಂದಿಷ್ಟು ಜನ ರಾಜೇಶ್ ಕಾವೇರಿ ಅಂತ ಫೋನ್ ಮಾಡೋರಿದ್ದಾರೆ. ನಾನು ಒಬ್ಬ ಜನಪ್ರತಿನಿಧಿ, ಹೌದು. ಒಂದಿಷ್ಟು ಜನ ಏನೋ ಕೆಲಸಕ್ಕೆ ಬರ್ತಾರೆ, ಸಹಜವಾಗಿ ನಾನು ಕೆಲಸ ಮಾಡ್ಬೇಕು. ನಾನು ಒಬ್ಬ ದೊಡ್ಡ ಶ್ರೀಮಂತ, ಬಂದವರಿಗೆಲ್ಲ ಕೊಡ್ತೇನೆ, ನನ್ನ ಹತ್ರ ಹಾಗೇನಿಲ್ಲ. ನಾನು ಬಂದವರಿಗೆ ಹಣ ಕೊಡುವಂಥ ವ್ಯವಸ್ಥೆ ನಾನು ಮಾಡೋದಿಲ್ಲ. ನನ್ನ ಕೈಯಲ್ಲಿ ಏನು ಕೆಲಸ ಆಗ್ತದೆ, 10 ಕೆಲಸದಲ್ಲಿ ಒಂದು 5-6 ಕೆಲಸನೂ ಮಾಡಿಕೊಡ್ತೇನೆ. ನನಗೆ ಒಂದು ಸಣ್ಣ ಶಕ್ತಿ ಇದೆ. ಇವತ್ತು ಕುಂದಾಪುರ ಕ್ಷೇತ್ರದ ಒಂದು ಸಣ್ಣ ಶಕ್ತಿ ಇದೆ. ಒಂದು 4 ಫೋನ್ ಮಾಡಿದರೆ 4-6 ಅಧಿಕಾರಿಗಳು ತಗೊಳ್ತಾರೆ, ಗೌರವದಿಂದ ತಗೊಳ್ತಾರೆ. ಇಂಥ ಸರ್ ನಾನು ಇಂಥವ ಮಾಡಿಕೊಡ್ತಾರೆ. ಆ ಕಾರ್ಯಕರ್ತರಿಗೆ ಖುಷಿ ಆಗ್ತದೆ. ಅದಕ್ಕೋಸ್ಕರ ಈ ಪಕ್ಷ.
ನನಗೇನು ಮುಂದೆ ಹುದ್ದೆ ಕೊಡಿ, ನಾನೇನು ಇವತ್ತು ಈ ವೇದಿಕೆಯಲ್ಲಿ ಹಾಗಾದ್ರೆ ಕಾರ್ಯಕರ್ತರು ಎಲ್ಲರೂ ಕೂಡ ನಿಮ್ ಸ್ನೇಹಿತರೆ, ಏನೋ ಒಂದು ಒಳ್ಳೆ ರಸ್ತೆಯಲ್ಲಿ ಒಳ್ಳೆ ಗಾಡಿಯಲ್ಲಿ ಜೋರಾಗಿ ಹೋಗ್ತಾ ಇದ್ರಿ, ಮಧ್ಯದಲ್ಲಿ ಸ್ವಲ್ಪ ರಸ್ತೆ ಸರಿ ಇಲ್ಲ, ಹಾಗಾಗಿ ಗಡ 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 ಆಗಿದೆ. ಈಗ ಮತ್ತೆ ಸರಿ ಮಾಡ್ಬೇಕು. ನನ್ನ ಹತ್ರ ಸರಿ ಮಾಡುವ ಶಕ್ತಿ ಅಂದ್ರೆ ಡಾಂಬರ್ ಇದೆಲ್ಲ ನನ್ನ ಹತ್ರ ಇಲ್ಲ, ಜಿಲ್ಲೆಯಲ್ಲಿ ಇದೆ, ರಾಜ್ಯದವ್ರ ಹತ್ರ ಇದೆ, ರಸ್ತೆ ಸರಿ ಮಾಡ್ತಾರ ಅವ್ರು, ನಾವು ಸಂಚಾಲನ ಮಾಡ್ತೇವೆ. ಸೊ ಹಾಗಾದ್ರೆ ಇದು ಒಂದು ಈಗ ರಾಜೇಶ್ ಕಾವೇರಿ ಅವರು ಸರಿ ಆಗ್ಬೇಕು, ಇದನ್ನೆಲ್ಲ ಪಾಸಿಟಿವ್ ಆಗಿ ತಗೊಳ್ತೀರಿ ನೀವು ಇದನ್ನ? 100%. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ನೀವು, ಗ್ಯಾರಂಟಿ. ಒಬ್ಬ ವಾಲಿಬಾಲ್ ಪ್ಲೇಯರ್ ನೀವು, ಒಪ್ಕೊಳ್ತೇನೆ. ಮಂಗಳೂರು ವಿವಿಗೆ ನೀವು ಕ್ಯಾಪ್ಟನ್ ಆಗಿದೆ. ಹೌದು ಸರ್, ಒಪ್ಕೊಳ್ತೇನೆ. ಆ ಕಾರಣದಿಂದಾಗಿ ನನಗೆ ಈ ಮಾತಾಡ್ಲಿಕ್ಕೆ ಅಥವಾ ನನಗೆ ಶಿಸ್ತು, ಸಂಯಮ, ಒಂಥರ ಪ್ರೀತಿಸುವ ಗುಣ ಇದ್ರೆ ಅದು ಅದರಿಂದ ಬಂದದ್ದು. ಕ್ರೀಡಾ ಮನೋಭಾವದಿಂದ ಇಲ್ಲಿ ಕೂತಿದ್ದೇನೆ. ಹಾಗಾಗಿ ಎಲ್ಲರನ್ನ ಸ್ನೇಹಿತರಾಗಿ ನೋಡ್ಕೊಳ್ತೇನೆ. ನನಗೆ ನಾನು ಯಾರನ್ನ ವೈರಿಯಾಗಿ ನಾನು ಯಾರನ್ನು ಗುರುತಿಸಿಲ್ಲ. ನನ್ನನ್ನು ಯಾರು ಗುರುತಿಸಬಹುದು, ಅದಕ್ಕೆ ನಾನು ಅದಕ್ಕೆ ಮಣೆ ಹಾಕೋದಿಲ್ಲ. ನಾನು ಯಾರನ್ನು ದೂಷಿಸೋದಿಲ್ಲ, ವೈರತ್ವ ಇಲ್ಲ ನನ್ನ ಹತ್ರ. ಥ್ಯಾಂಕ್ ಯು ಕಾವೇರಿ ಅವರೇ, ಇವತ್ತಿನಲ್ಲಿ ನಮ್ಮ ಜೊತೆ ಬಂದು ಮಾತಾಡಿರಿ. ನಮಸ್ಕಾರ. ಧನ್ಯವಾದ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಈ ಹೊತ್ತಿನಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋದಾಗಿತ್ತು. ಸಾಕಷ್ಟು ಮಂದಿ ಕುಂದಾಪುರದ ಭಾಗದಿಂದ ಕರೆ ಮಾಡಿ ಮಾತನಾಡಿದರು. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ. ಎಲ್ಲವೂ ಸರಿಯಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ನಮಸ್ಕಾರ.